ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸ್ನೇಹಿತರೆ, ಸಾಧನ ಶಂಕರ್ ಅಕಾಡೆಮಿ ಆ್ಯಪ್ ರಿಲೀಸ್ ಆಗಿದೆ ಸ್ನೇಹಿತರೆ. ಆ್ಯಪಲ್ಲಿ HSTR, GPT ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಬ್ಜೆಕ್ಟ್ಗಳ ಕೋರ್ಸಸ್ಗಳಿದೆ. ನಿಮಗೇನಾದರೂ ಡೌಟ್ ಇದ್ದರೆ ಇಲ್ಲಿ ಸ್ಲೈಡಲ್ಲಿ ಬರ್ತಾ ಇರತಕ್ಕಂತಹ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. 100% ನೋಡಿ, ಆಲ್ರೆಡಿ ನಿಮಗೆ ಇಲ್ಲಿ ಬಂದಿರತಕ್ಕಂಥ ಏನು ಕ್ಲಾಸಸ್ಗಳಿದೆ, ನೀವು ಆಲ್ರೆಡಿ ಸಿಲೆಬಸ್ ನೋಡಿದ್ರೆ ಗೊತ್ತಾಗತ್ತೆ ಸಿಲೆಬಸ್ಸಲ್ಲಿ ಯಾವ ಲೆವೆಲಿಗಿದೆ ಅಂತ. ಹಾಗಾಗಿ ಅಷ್ಟು ಕ್ಲಾಸಸ್ಗಳನ್ನು ನಿಮಗೆ ಏನು ಕಾಂಪಿಟೇಟಿವ್ ಎಕ್ಸಾಮಿಗೆ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅಂತಕ್ಕಂತಹ ಒಂದು 20 ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ. ಆ ಎಕ್ಸ್ಪೀರಿಯೆನ್ಸ್ನ ಮೇಲೆ ಅವೆಲ್ಲ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತೀವಿ. ಮತ್ತು ನೀವೇನು ಎಕ್ಸಾಮ್ ಬರಿಬೇಕಾದ್ರೆ ಖುಷಿಯಿಂದ ಎಕ್ಸಾಮ್ ಬರಿಬೇಕು, ಆ ಥರ ನಿಮಗೆ ರೆಡಿ ಮಾಡ್ತಕ್ಕಂತಹ ಒಂದು ಹೊಣೆಗಾರಿಕೆ ಸಾಧನ ಶಂಕರ್ ಅಕಾಡೆಮಿಗೆ ಇರುತ್ತೆ. ಸ್ನೇಹಿತರೆ, HSTR ಮತ್ತು GPSTR ಎಕ್ಸಾಮ್ ಇದೆಯಲ್ವಾ, ಅಂದರೆ 2 ಪೇಪರ್ ಇರುತ್ತೆ. 2 ಪೇಪರಲ್ಲಿ ನಿಮಗೆ ಪಕ್ಕ ಕೆಲಸ ಸಿಗಬೇಕಪ್ಪ ಅಂದರೆ ಸಿಂಪಲ್ 80 ಮಾರ್ಕ್ಸ್ ತೆಗಿಲೇಬೇಕು ಸ್ನೇಹಿತರೆ. ಸೊ 80 ತೆಗೆದ್ರೆ 100% ನೀವು ಪಕ್ಕಾ ಟೀಚರ್ ಆಗ್ತೀರಾ ಸ್ನೇಹಿತರೆ. ಕ್ಲಿಯರ್? ಪಕ್ಕ ಟೀಚ್ ಮಾಡ್ತೀರಾ ಅಂತ. 80 ವಿಶೇಷತೆ ಒಂದಿದೆ. ಏನಂದರೆ, ಈ ವರ್ಷ ನಮಗೆ ಇಂಡಿಪೆಂಡೆನ್ಸ್ ಡೇ ಇದೆಯಲ್ವಾ, ಎಲ್ಲರೂ ಕೂಡ 80ನೇ ಸ್ವಾತಂತ್ರ್ಯ ದಿನದ ಹಾರ್ದಿಕವಾಗಿರ್ತಕ್ಕಂಥ ಶುಭಾಶಯಗಳು ಸ್ನೇಹಿತರೆ. ಈ ದಿನದ ವಿಶೇಷತೆ ಏನಪ್ಪ ಅಂದರೆ ಸಿಂಪಲ್, 5,000 ನಮ್ಮ ಪ್ರತಿ ಕೋರ್ಸಿಗೆ ಇದ್ದಂತಹ ಆಫರ್. ಓಕೆ, 5,000 ಐತಿ ಇಲ್ಲಿವರೆಗೂ. ಈ ಹುಡುಗರು ಏನು ಜಾಯ್ನ್ ಆಗಿದ್ದಾರೆ 5,000 ಸ್ನೇಹಿತರೆ. ಬಟ್ ಸ್ವತಂತ್ರ ದಿನಾಚರಣೆ ಏನಿದೆ, ಇವತ್ತು ಯಾರ್ಯಾರು ಜಾಯ್ನ್ ಆಗ್ತೀರಿ ಅವರಿಗೆ 2,999. ಹಾಗಾದರೆ ಈ ಸ್ವಾತಂತ್ರ್ಯ ದಿನ ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆಫರನ್ನು ಬಳಸ್ಕೊಂಡು ನಿಮ್ಮ ಜೀವನಕ್ಕೆ 80 ಅಂಕಗಳನ್ನು 2 ಪೇಪರಲ್ಲಿ ತಕ್ಕೊಂಡು ಸ್ವಾತಂತ್ರ್ಯ ನಿಮ್ಮ ಲೈಫಿಗೆ ಸಿಗಲಿ ಅಂತ ಹಾರೈಸುವ ಸಾಧನ ಶಂಕರ್ ಅಕಾಡೆಮಿ. ಬ್ಯೂಟಿಫುಲ್. ಈ ಕ್ವಶನ್ಸ್ಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ. ಈ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್, ಇದಕ್ಕೆ ಸಂಬಂಧಪಟ್ಟಂಥ 2026-27ರಲ್ಲಿ ಸರ್ಕಾರನೇ ಕಳಿಸಿರ್ತಕ್ಕಂತಹ LBA ಕ್ವಶನ್ಸ್ಗಳನ್ನು ನಾನು ನಿಮ್ಮ ಜೊತೆಗೆ 2 ಬೈಲಿಂಗ್ವಲ್ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ 2 ಪೇಪರ್ಗಳನ್ನು ಅಂದರೆ 2 ಕ್ವಶನ್ಸ್ಗಳನ್ನು ಹಾಕ್ಕೊಂಡು ನಾನು ನಿಮ್ಮ ಜೊತೆಗೆ ಸಾಲ್ವ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನೋಡಿ, ಫಸ್ಟ್ ಕ್ವಶನ್ಸ್ ಇದೆ, ಈ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಅಂತ. ಆ್ಯನ್ ಎಕ್ಸಾಂಪಲ್ ಫಾರ್ ಕೆಮಿಕಲ್ ಚೇಂಜ್ ಅಮಾಂಗ್ ದ ಫಾಲೋಯಿಂಗ್ ಅಂತ ಇದೆ. ಅಂದರೆ ಇಲ್ಲಿ ಕೆಮಿಕಲ್ ಚೇಂಜ್ ಯಾವುದು ಅಂತ ಫಸ್ಟ್ ನಮಗೆ ಗೊತ್ತಿರಲಿ. ಇಲ್ಲಿ ಕೆಮಿಕಲ್ ಚೇಂಜ್ ಅಂದರೆ ಏನು? ಸಿಂಪಲ್, ಕೆಮಿಕಲ್ ಚೇಂಜ್ ಅಂದರೆ ಏನು? ಇನ್ನೊಂದು ಬರುತ್ತೆ, ಭೌತ ಬದಲಾವಣೆ, ದಟ್ ಇಸ್ ದ ಫಿಸಿಕಲ್ ಚೇಂಜ್ ಅಂತ ಕರಿತೀವಿ ನಾವು. ಫಿಸಿಕಲ್ ಚೇಂಜ್, ಇದಕ್ಕೆ ನಾವು ಭೌತ ಬದಲಾವಣೆ ಅಂತ ಕರಿತೀವಿ. ಏನಿಲ್ಲ, ಸಿಂಪಲ್. ಕೆಮಿಕಲ್ ಚೇಂಜ್ ಅಂದರೆ ಏನಿಲ್ಲ, ಪ್ರಾಪರ್ಟೀಸ್ಗಳಲ್ಲಿ, ಗುಣಗಳಲ್ಲಿ ಬದಲಾವಣೆ ಆಗೋದು, ಗುಣಗಳಲ್ಲಿ ಬದಲಾವಣೆ ಆಗೋದು ಅಷ್ಟೇ. ಫಿಸಿಕಲ್ ಚೇಂಜ್ ಅಂದರೆ ಏನಿಲ್ಲ, ಸ್ಥಿತಿಗಳಲ್ಲಿ ಬದಲಾವಣೆ ಆಗೋದು, ಸ್ಥಿತಿಗಳಲ್ಲಿ ಬದಲಾವಣೆ ಆಗೋದು. ಇಲ್ಲಿ ಸ್ಟೇಟ್ಸ್ಗಳಲ್ಲಿ ಚೇಂಜ್ ಆಗುತ್ತೆ, ಇಲ್ಲಿ ಪ್ರಾಪರ್ಟೀಸ್, ಕ್ಯಾರೆಕ್ಟರ್ಸ್ಗಳಲ್ಲಿ ಚೇಂಜ್ ಆಗುತ್ತೆ. ಈ ನೋಡಿ, ಇಲ್ಲಿ ನೀರಲ್ಲಿ ಉಪ್ಪು ಕರಗತ್ತೆ. ನೀರಲ್ಲಿ NaCl ಕರಗ್ತು, ಯಾವುದರಲ್ಲಿ? ವಾಟರಲ್ಲಿ. ಕ್ಲಿಯರ್? ವಾಟರಲ್ಲಿ NaCl ಕರಗಿದ್ರೆ NaCl ಅಂದರೆ ಇದು ಉಪ್ಪು, ಇದು ದಟ್ ಇಸ್ ದ ಸಾಲಿಡ್. ನೆಕ್ಸ್ಟ್ ನೀರು. ಓಕೆ, ಇದು ಒಂದು ಲಿಕ್ವಿಡ್. ಲಿಕ್ವಿಡಲ್ಲಿ ಸಾಲಿಡ್ ಕರಗಿದೆ. ಇದನ್ನು ಚೆನ್ನಾಗಿ ನಾವು ಹೀಟ್ ಮಾಡಿದ್ರೆ ಈ ಲಿಕ್ವಿಡ್ ಎಲ್ಲ ವೇಪರ್ ಆಗಿ ಹೋಗಿಬಿಡತ್ತೆ, ಮತ್ತು ನಮಗೆ ಸೋಡಿಯಂ ಕ್ಲೋರೈಡ್ ಸಿಗತ್ತೆ. ಅಂದರೆ ಇಲ್ಲಿ ಏನು ಕೂಡ ಗುಣಗಳಲ್ಲಿ ಚೇಂಜ್ ಆಗಲಿಲ್ಲ. ಫಸ್ಟ್ ಘನಸ್ಥಿತಿ ಇರ್ತಕ್ಕಂಥದ್ದು ಈ ನೀರಲ್ಲಿ ಕರಗಿ ಏನಾಯಿತು, ಸೋಡಿಯಂ ಕ್ಲೋರೈಡ್ ದ್ರಾವಣ ಆಯಿತು ಅಷ್ಟೇ. ಈ ದ್ರಾವಣವನ್ನು ಹೀಟ್ ಮಾಡಿದಾಗ ಈ AQ ಮೀನ್ಸ್ ನೀರು ಹೋಗ್ಬಿಡತ್ತೆ, ಮತ್ತು ನಮಗೆ ಸೋಡಿಯಂ ಕ್ಲೋರೈಡ್ ಸಿಗತ್ತೆ. ಓಕೆ, ಇಲ್ಲಿ ಸ್ಥಿತಿಯಲ್ಲಿ ಬದಲಾವಣೆ ಆಯಿತೇ ಹೊರತು ಯಾವುದೇ ಗುಣದಲ್ಲಿ ಬದಲಾವಣೆ ಆಗಲಿಲ್ಲ. ಇದನ್ನು ಈಸಿಯಾಗಿ ತೆಗಿತೀರಿ ನೀವು. ಒಂದು ಪೇಪರ್ ಇದೆ, ಆ ಪೇಪರನ್ನು ಕಟ್ ಮಾಡಿದ್ರೆ ಅದರ ಸ್ಥಿತಿಗಳಲ್ಲಿ ಸಣ್ಣ ಸಣ್ಣ ಪೀಸ್ಗಳಾಗತ್ತೆ, ಯಾವುದೇ ಗುಣಗಳಲ್ಲಿ ಚೇಂಜ್ ಆಗಲ್ಲ. ನೆಕ್ಸ್ಟ್ ನೀರನ್ನು ಕುದಿಸೋದು, ಇದು ಕೂಡ ಅಷ್ಟೇ. ಈಗ ನೀರನ್ನು ನಾವು ಚೆನ್ನಾಗಿ ಹೀಟ್ ಮಾಡಿದ್ರೆ ಇಲ್ಲಿ ನೀರು ಯಾವ ಸ್ಥಿತಿಯಲ್ಲಿದೆ? ದ್ರವ ಸ್ಥಿತಿಯಲ್ಲಿದೆ. ಹೀಟ್ ಮಾಡಿದಾಗ ಯಾವ ಸ್ಥಿತಿಗೆ ಹೋಗುತ್ತೆ? ಅನಿಲ ಸ್ಥಿತಿಗೆ ಹೋಗುತ್ತೆ. ಇದನ್ನು ಮತ್ತೆ ನಾವು ಕಂಡೆನ್ಸೇಟ್ ಮಾಡಿದ್ರೆ, ಇದಕ್ಕೆ ಮತ್ತೆ ನಾವು ಸಾಂದ್ರೀಕರಣ ಮಾಡಿದ್ರೆ ಪುನಃ ನಮಗೆ ದ್ರವ ಸ್ಥಿತಿ ಸಿಗತ್ತೆ. ಅಂದರೆ ಇಲ್ಲಿ ನಾವು ಏನು ಮಾಡ್ಬೋದು ಅಂದರೆ ಸಿಂಪಲ್, ಆ ಸ್ಥಿತಿಗಳನ್ನು ಮತ್ತೆ ಸರಿ ಮಾಡ್ಕೊಳ್ಬೋದು ನಾವು.
ಇದಕ್ಕೆ ಪರಾವರ್ತ್ಯ ರಿವರ್ಸಿಬಲ್ ರಿಯಾಕ್ಷನ್ ಅಂತ ಕರಿತೀವಿ ಇದನ್ನು. ಅದೇ ಸಿಂಪಲ್, ಇಲ್ಲಿ ಸ್ಥಿತಿ ಬದಲಾವಣೆ ಆಯಿತು, ಉಫಿ ನನಗೆ ಹೆಂಗಿತ್ತು ಹಾಗೆ ಕೊಡು ಅಂದರೆ ಕೊಟ್ಟು ಬಿಡ್ಬೋದು. ಬಟ್ ಇಲ್ಲಿ ಹೆಂಗಿತ್ತು ಹಾಗೆ ಕೊಡು ಅಂದರೆ ಕೊಡೋಕ್ಕಾಗಲ್ಲ, ಯಾಕಂದರೆ ಕಂಪ್ಲೀಟ್ ಪ್ರಾಪರ್ಟೀಸಲ್ಲಿ ಚೇಂಜ್ ಆಗತ್ತೆ. ಹಾಗಾದ್ರೆ ನಾವು ಈಸಿಯಾಗಿ ಹೇಳ್ತೀವಿ ನಾವೀಗ, ದಟ್ ಈಸ್ ಕಬ್ಬಿಣ ತುಕ್ಕು ಹಿಡಿಯೋದು ಇದೆಯಲ್ವಾ, ದಿಸ್ ಈಸ್ ದ ಕೆಮಿಕಲ್ ಚೇಂಜ್. ಒಂದ್ಸತಿ ಕಬ್ಬಿಣ ತುಕ್ಕು ಹಿಡಿದ ಮೇಲೆ ನಾನು ತುಕ್ಕು ಹಿಡಿದಿರೋ ಕಬ್ಬಿಣನ ಮತ್ತೆ ಸರಿ ಪಳಪಳ ಹೊಳೆಯೋ ಹಾಗೆ ಮಾಡಿಕೊಡು ಅಂದರೆ ಮಾಡ್ಕೊಡೋಕ್ಕಾಗಲ್ಲ, ಯಾಕಂದರೆ ಅದರ ಪ್ರಾಪರ್ಟೀಸೇ ಚೇಂಜ್ ಆಗಿಬಿಟ್ಟಿದೆ. ಇಂತಹ ಚೇಂಜಿಗೆ ನಾವೇನಂತ ಕರಿತೀವಿ, ಕೆಮಿಕಲ್ ಚೇಂಜ್ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಕ್ಲಿಯರ್? ಈ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಕ್ರಿಯೆ ಲಕ್ಷಣವಲ್ಲ. ದಿಸ್ ಈಸ್ ನಾಟ್ ಪ್ರಾಪರ್ಟಿ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಅಂತ ಇದೆ. ಇದರಲ್ಲಿ ಕೆಮಿಕಲ್ ಅಂದರೆ ಒಂದು ಕೆಮಿಕಲ್ ಎಕ್ಸಾಂಪಲ್ ರಾಸಾಯನಿಕ ಕ್ರಿಯೆ ಅಂದರೆ ಅಲ್ಲಿ ಏನಾಗತ್ತೆ ಅಂದರೆ ಬೇರೆ ಬೇರೆ ಪ್ರತಿವರ್ತಕಗಳು ಅಥವಾ ವಸ್ತುಗಳು ಸೇರಿ ಒಂದು ಹೊಸ ವಸ್ತು ಬರುತ್ತೆ. ಆ ಹೊಸ ವಸ್ತು ಬರುತ್ತೆ ಅಂತ ಹೆಂಗೆ ಗೊತ್ತಾಗತ್ತೆ? ಆ ವಸ್ತುವಿನ ಬಣ್ಣ ಬದಲಾವಣೆ ಆಗೋದ್ರಿಂದ ನಾವು ಹೊಸ ವಸ್ತು ಬಂದಿದೆ ಅಂತ ಹೇಳ್ಬೋದು. ಅಥವಾ ರಾಸಾಯನಿಕ ಕ್ರಿಯೆಗಳು ನಡೆಯೋದ್ರಿಂದ ಕೆಲವು ಸತಿ ಉಷ್ಣ ಬಿಡುಗಡೆ ಆಗುತ್ತೆ, ಕೆಲವು ಸತಿ ಉಷ್ಣ ಹೀರ್ಕೊಳ್ಳುತ್ತೆ. ಉಷ್ಣ ಬಿಡುಗಡೆ ಆಗೋದನ್ನು ಎಕ್ಸೋ, ಉಷ್ಣ ಹೀರ್ಕೊಳ್ಳೋದನ್ನು ಎಂಡೋ ಅಂತ ಕರಿತೀವಿ. ಇದು ಬಿಡುಗಡೆ ಆಗೋದು ಏನು? ಉಷ್ಣ ಅಂದರೆ ಥರ್ಮ್, ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಆ್ಯಂಡ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್. ಉಷ್ಣ ಬಳಕೆ ಆಗೋದು, ಉಷ್ಣ ಬಿಡುಗಡೆ ಆಗೋದು, ಇದು ಕೂಡ ಒಂದು ರಾಸಾಯನಿಕ ಕ್ರಿಯೆಯ ಲಕ್ಷಣ ಹೌದು. ಕೆಲವೊಂದು ಸತಿ ರಾಸಾಯನಿಕ ಕ್ರಿಯೆಗಳಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಹಾಕಿದಾಗ ಕೆಲವೊಂದು ವಸ್ತುಗಳಿಂದ ಅನಿಲ ಬಿಡುಗಡೆ ಆಗತ್ತೆ. ಎಕ್ಸಾಂಪಲ್, ಈಗ ಯಾವುದೇ ಒಂದು ಆ್ಯಸಿಡ್ ಅಂತ ತಗೊಳ್ಳಿ ನೀವು, HCl ಆ್ಯಸಿಡ್ ಅಂತ ಇದೆ. ಇದರಲ್ಲಿ ಹೈಡ್ರೋಜನ್ ಇದೆ. ಆ್ಯಸಿಡ್ ಅಂದಮೇಲೆ ಹೈಡ್ರೋಜನ್ ಇದ್ದೇ ಇರುತ್ತೆ. ಇದಕ್ಕೆ ನೀವು ಜಸ್ಟ್ ಜಿಂಕ್ ಲೋಹನ ಹಾಕಿ, ಲೋಹದ ಒಂದು ಕಂಡೀಷನ್, ನಾನು ಯಾವುದೇ ಆಮ್ಲಗಳ ಜೊತೆಗೆ ರಾಸಾಯನಿಕ ಕ್ರಿಯೆ ನಡಿಬೇಕಪ್ಪ ಅಂದರೆ ಆ ಬಡ್ಡಿ ಮಗನ ಹೈಡ್ರೋಜನ್ ಅಲ್ಲಿ ಇರಬಾರ್ದು ಅಂತ ನೋಡಿ. ಈಗ ZnCl2 ಜಿಂಕ್ ಕ್ಲೋರೈಡ್ ಫಾರ್ಮೇಷನ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ಏನಾಗುತ್ತೆ, ರಿಲೀಸ್ ಆಗುತ್ತೆ. ಈ ಥರ ಅನಿಲ ಬಿಡುಗಡೆ ಆಗ್ತಕ್ಕಂಥದ್ದು ಕೂಡ ರಾಸಾಯನಿಕ ಕ್ರಿಯೆಯ ಲಕ್ಷಣ ಹೌದು. ಹಾಗಾದರೆ ಇಲ್ಲಿ ರಾಸಾಯನಿಕ ಕ್ರಿಯೆಯ ಲಕ್ಷಣ ಯಾವುದಲ್ಲ ಅಂದರೆ ಏನು ಶೇಪ್ ಚೇಂಜ್ ಆಗತ್ತೆ, ಇದು ಕೆಮಿಕಲ್ ಚೇಂಜಸ್ದಲ್ಲ, ಇದು ಫಿಸಿಕಲ್ ಚೇಂಜಸ್ದಾಗಿರುತ್ತೆ. ಕ್ಲಿಯರ್? ಹಾಗಾಗಿ ದಿಸ್ ಈಸ್ ಯಾವುದು ರಾಸಾಯನಿಕ ಕ್ರಿಯೆಯ ಲಕ್ಷಣ ಅಲ್ಲ ಅಂತ ಕೇಳಿದ್ದಾನೆ. ಓಕೆ, ಇದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್, ಸ್ಥಿತಿ ಬದಲಾವಣೆ ಆಗುತ್ತೆ. ಕೆಲವು ಸತಿ ಸ್ಟೇಟ್ ಚೇಂಜ್ ಆಗುತ್ತೆ. ಸ್ಥಿತಿ ಬದಲಾವಣೆ ಆದ್ರೂ ಕೂಡ ಅದಕ್ಕೆ ನಾವೇನಂತ ಕರಿತೀವಿ, ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಇದು ಕೂಡ ಈಸಿ ಇದೆ, ಆನ್ಸರ್ನ ಮಾಡ್ಬೋದು ಸ್ನೇಹಿತರೆ. ನೋಡಿ, ಈಗ Fe2O3 + 2Al, Al2O3 2Fe, ಈ ಮೇಲಿನ ರಾಸಾಯನಿಕ ಕ್ರಿಯೆಯು ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆ ಆಗಿದೆ ಅಂತ. ದ ಎಬೋವ್ ಕೆಮಿಕಲ್ ರಿಯಾಕ್ಷನ್ಸ್ ಈಸ್ ಆನ್ ಎಕ್ಸಾಂಪಲ್. ನೋಡಿ, ರಾಸಾಯನಿಕ ಕ್ರಿಯೆಯಲ್ಲಿ ರಾಸಾಯನಿಕ ಸಂಯೋಗ ಅಂದರೆ ಸಿಂಪಲ್ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಸಂಯೋಗ ಅಂದರೆ ಮ್ಯಾರೇಜ್. ಎ ಪರ್ಸನ್ ಮ್ಯಾರೀಡ್ ವಿತ್ ಬಿ ಪರ್ಸನ್. ಬ್ಯೂಟಿಫುಲ್. AB ಈಸ್ ದ ಸಿಂಗಲ್ ಜೋಡಿ. ಕ್ಲಿಯರ್? ಅಂದರೆ ಇದನ್ನು ನಾವು ರಿಯಾಕ್ಟೆಂಟ್ ಅಂತ ಕರಿತೀವಿ, ಅಂದರೆ ಪ್ರತಿವರ್ತಕ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ, ಎಕ್ಸಾಂಪಲ್ A + B + C O. ಹಾಗಾದರೆ 3 ಪ್ರತಿವರ್ತಕ, ಎಷ್ಟಾರೇ ಇರಲಿ, ಎರಡಕ್ಕಿಂತ ಹೆಚ್ಚು ರಿಯಾಕ್ಟೆಂಟ್ಗಳು ಕಂಬೈನ್ ಆಗಿ ಒಂದು ಪ್ರಾಡಕ್ಟ್ ಬರಬೇಕು. ಏನು ಪ್ರಾಡಕ್ಟ್ ಬರಬೇಕು? ಒಂದು ಪ್ರಾಡಕ್ಟ್ ಬಂದರೆ ಇದಕ್ಕೆ ನಾವೇನಂತ ಕರಿತೀವಿ, ರಾಸಾಯನಿಕ ಸಂಯೋಗ. ಇದನ್ನು ಶಂಕರ್ ಏನಂತಾರೆ, ದಟ್ ಈಸ್ ದ ಮ್ಯಾರೇಜ್ ಈಸ್ ದ ಕೆಮಿಕಲ್ ಕಾಂಬಿನೇಷನ್ ಅಂತ ಕರೀತಾರೆ. ಕ್ಲಿಯರ್? ನೆಕ್ಸ್ಟ್, ಇದಕ್ಕೆ ಆಪೋಸಿಟ್ ದಟ್ ಈಸ್ ದ ಕೆಮಿಕಲ್ ಡಿಕಾಂಪೋಸಿಷನ್ ಅಂತ ಕರಿತೀವಿ, ರಾಸಾಯನಿಕ ವಿಭಜನ ಕ್ರಿಯೆ. ಇಲ್ಲೇನಿಲ್ಲ, ರಿಯಾಕ್ಟೆಂಟ್ ಏನಾಗಿರುತ್ತೆ, ಒಂದೇ ಇರುತ್ತೆ. ಈ ಬಾಣದ ಮುಂದೆ ಬಂದಿರತಕ್ಕಂಥ ಪ್ರಾಡಕ್ಟ್ ಏನಾಗಿರುತ್ತೆ, 2 ಇರುತ್ತೆ. ಅಥವಾ ರಿಯಾಕ್ಟೆಂಟ್ ಒಂದೇ ಇರುತ್ತೆ, ಪ್ರಾಡಕ್ಟ್ ಮೋರ್ ದೆನ್ 2 ಇರುತ್ತೆ. ಆಪೋಸಿಟ್. ಇದಕ್ಕೆ ನಾನು ಮ್ಯಾರೇಜ್ ಅಂತ ಕರೆದೆ, ಇದಕ್ಕೆ ನಾನು ಡೈವರ್ಸ್ ಅಂತ ಕರಿತೀನಿ. ಕ್ಲಿಯರ್? ಇದು ಮ್ಯಾರೇಜ್, ಇದು ಡೈವರ್ಸ್. ಪ್ರತಿವರ್ತಕ ಒಂದೇ ಇದ್ದು ಉತ್ಪನ್ನಗಳು 2 ಅಥವಾ ಎರಡಕ್ಕಿಂತ ಹೆಚ್ಚಿದ್ರೆ, ಪ್ರಾಡಕ್ಟ್ 2 ಮೋರ್ ದೆನ್ 2 ಇತ್ತು ಅಂದರೆ ಇದಕ್ಕೆ ನಾವು ಅಂತ ಕರಿತೀವಿ, ಕೆಮಿಕಲ್ ಡಿಕಾಂಪೋಸಿಷನ್ ಅಂತ ಕರಿತೀವಿ. ಕೆಮಿಕಲ್ ಡಿಕಾಂಪೋಸಿಷನ್. ನೋಡಿ, ಸಂಯೋಗ ಆಗಬೇಕು ಅಂದರೆ 2 ಸೇರಬೇಕಪ್ಪ ಅಂದರೆ ಅದರಿಂದ ನಾವು ಹೀಟನ್ನು ಆ ಎನರ್ಜಿಯನ್ನು ಹೊರಗಡೆ ತೆಗಿಬೇಕಾಗತ್ತೆ. ಇದು ಯಾವಾಗಲೂ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತೆ. ಪಾಪ ಚೆನ್ನಾಗಿರೋರನ್ನ ಯಾರು ಬೆಂಕಿ ಹಾಕಿ ಹೊಡಿಬೇಕಪ್ಪ ಅಂದರೆ ಅದಕ್ಕೆ ಹೀಟ್ ಹಾಕಬೇಕಾಗತ್ತೆ. ದಿಸ್ ಇಸ್ ದ ಎಂಡೋಥರ್ಮಿಕ್ ರಿಯಾಕ್ಷನ್ ಇರುತ್ತೆ. ಕ್ಲಿಯರ್?
ನೆಕ್ಸ್ಟ್ ಇನ್ನಿದೆ ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್ ಅಂತ. ನಾನು ಇದನ್ನು ಮ್ಯಾರೇಜ್ ಅಂತ ಹೇಳಿದೆ, ಇದನ್ನು ಡೈವರ್ಸ್ ಅಂತ ಹೇಳಿದೆ, ಇದನ್ನು ನಾನು ಎಸ್ಕೇಪ್ ಅಂತ ಕರಿತೀನಿ. ನಾವು ಎಸ್ಕೇಪ್ ಸರಿ ಏನು ಸರ್ ಎಸ್ಕೇಪ್? ನೋಡಿ ಸಿಂಪಲ್, ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಕೇಡಿ ಇದ್ದಾನೆ, ಅವನ ಹೆಸರು ಅಲ್ಯೂಮಿನಿಯಂ. ನೆಕ್ಸ್ಟ್ ಇಲ್ಲೊಂದು ಜೋಡಿ ಇದೆ, ಇವನು ದಟ್ ಈಸ್ Fe2O3. ಇದು ಒಂದು ಕಾಂಪೌಂಡ್ ಇದೆ, ಇದು ಒಂದು ಎಲಿಮೆಂಟ್ ಇದೆ, ಇದು ಒಂದು ಸಂಯುಕ್ತ ಇದೆ, ಇದು ಒಂದು ಧಾತು ಇದೆ. ಕ್ಲಿಯರ್? ನೋಡಿ ಇಲ್ಲಿ ಎರಡು ಮೆಟಲ್ ಇದೆ, ಒಂದು ಅಲ್ಯೂಮಿನಿಯಂ ಇನ್ನೊಂದು ಐರನ್. ಇವೆರಡನ್ನು ನಾವು ನೋಡಿದಾಗ ಐರನ್ಗಿಂತ ಅಲ್ಯೂಮಿನಿಯಂನ ರಿಯಾಕ್ಟಿವಿಟೀಸ್ ಏನಾಗಿದೆ ಜಾಸ್ತಿ ಇದೆ, ಅಲ್ಯೂಮಿನಿಯಂನ ಕ್ರಿಯಾಕಾರತ್ವ ಏನಾಗಿದೆ ಜಾಸ್ತಿ ಇದೆ. ನೋಡಿ ಇಲ್ಲೊಬ್ಬ ಬ್ಯೂಟಿಫುಲ್ ಕೇಡಿ, ಪಕ್ಕದಲ್ಲೊಂದು ಜೋಡಿ, ಆ ಜೋಡಿಯಿಂದ ಈ ಜೋಡಿಗೆ ಕೇಡಿ ಹಾಕಿದಾಗ ಕೇಡಿ ಹೇಳ್ತಾನೆ, ಓಯ್ ನಾನು ಇಲ್ಲಿ ಇರ್ತೀನಿ, ನಿನ್ನ ಒಳಗೆ ಬಿಟ್ಕೊಡು. ಬಿಟ್ಕೊಟ್ಬಿಟ್ಟ ಅವನು. ಯಾಕಂದರೆ ಇಲ್ಲಿ ಅಲ್ಯೂಮಿನಿಯಂಗಿಂತ ಐರನ್ನ ರಿಯಾಕ್ಟಿವಿಟಿ ಏನಾಗಿತ್ತು ಕಡಿಮೆ ಇತ್ತು. ಪಾಪ ಅವನು ಹೆದರ್ಸ್ಬಿಟ್ಟ, ಇವನು ಪತ್ರಾವಳಿ ಥರ ಈ ಕಡೆ ಬಂದ್ಬಿಟ್ಟ. ಕ್ಲಿಯರ್? ಸೊ ಇದಕ್ಕೆ ನಾವೇನಂತ ಕರಿತೀವಿ, ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಕ್ಲಿಯರ್? ಡಿಸ್ಪ್ಲೇಸ್ ಮಾಡಿಬಿಟ್ಟ, ಯಾಕಂದರೆ ಇವನಿಗಿಂತ ಇವನು ಸ್ಟ್ರಾಂಗ್ ಇದ್ದ, ಅದಕ್ಕೆ ಈ ಕಾಂಪೌಂಡಿಂದ ಈ ಮೆಟಲನ್ನು ಅಲ್ಯೂಮಿನಿಯಂ ಏನು ಮಾಡ್ದ, ಡಿಸ್ಪ್ಲೇಸ್ ಮಾಡ್ದ. ಹಾಗಾದ್ರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ನಡಿಬೇಕಪ್ಪ ಅಂದರೆ ನಮಗೆ ಮೆಟಲ್ ರಿಯಾಕ್ಟಿವಿಟಿ ಸೀರೀಸ್ ಗೊತ್ತಿರಬೇಕು. ಯಾವ ಲೋಹಕ್ಕಿಂತ ಹೆಚ್ಚು ಕ್ರಿಯಾಕಾರಿ ಇದೆ ಅಥವಾ ಕಡಿಮೆ ಕ್ರಿಯಾಕಾರಿ ಇದೆ ಅನ್ನೋದು ಗೊತ್ತಿರಬೇಕು. ಗೊತ್ತಿದ್ರೆ ಈಸಿಯಾಗಿ ನಾವು ಈ ಕ್ವಶನ್ಗೆ ಆನ್ಸರ್ನ ಮಾಡ್ಬೋದು. ಹಾಗಾದರೆ ಈ ಮೇಲಿನ ರಾಸಾಯನಿಕ ಕ್ರಿಯೆ ಯಾವುದಕ್ಕೆ ಉದಾಹರಣೆ ಅಂದರೆ ರಾಸಾಯನಿಕ ಸ್ಥಾನಪಲ್ಲಟ ಅಂತ. ನೆಕ್ಸ್ಟ್ ಇದು ಒಂದು ಹೇಳ್ಬಿಡೋಣಲ್ವಾ, ದಿಸ್ ಇಸ್ ದ ಎಕ್ಸ್ಚೇಂಜ್ ಅಂತ. ಎಕ್ಸ್ಚೇಂಜ್. ಓಕೆ, ದಿಸ್ ಇಸ್ ದ ಮ್ಯಾರೇಜ್, ದಿಸ್ ಇಸ್ ದ ಡೈವರ್ಸ್, ದಿಸ್ ಇಸ್ ದ ಕೆಡಿ ಎಸ್ಕೇಪ್. ಎಕ್ಸ್ಚೇಂಜ್ ಅಂದರೆ ಒಂದೇ ಜೋಡಿ. ನೋಡಿ AB ಅನ್ನೋ ಜೋಡಿ ಆ್ಯಂಡ್ CD ಅನ್ನೋ ಜೋಡಿ, ಎರಡೂ ಜೋಡಿಗಳು ಪಾಪ ಎಷ್ಟು ದಿನ ಒಟ್ಟಿಗಿರ್ತಾವ, ಈ ಒಂದು ಒಡಂಬಡಿಕೆ ಬಂದ್ಬಿಡ್ತಾವೆ. ನಾನು ನಿನ್ನ ಜೋಡಿ ಜೊತೆಗಿರ್ತೀನಿ, ಕ್ಲಿಯರ್, ನೀನು ನಿನ್ನ ಜೋಡಿ ಬಿಟ್ಕೊಡು ಅಂತ. ನೋಡಿ ಇಲ್ಲಿ ಇವನ್ ಜೋಡಿ D ಜೊತೆಗೆ ಸೇರ್ಕೊತಾನೆ, ನೆಕ್ಸ್ಟ್ C ಅವನ ಜೋಡಿ B ಜೊತೆಗೆ ಸೇರ್ಕೊತಾನೆ. ಈ ಥರ ಎರಡು ಕಾಂಪೌಂಡ್ಸ್ಗಳು ಎಲಿಮೆಂಟ್ಸ್ಗಳನ್ನು ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ಇದಕ್ಕೆ ನಾವೇನಂತ ಕರಿತೀವಿ, ಡಬಲ್ ಡಿಕಾಂಪೋಸಿಷನ್ ಆರ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಕ್ಲಿಯರ್? ಹಾಗಾಗಿ ಇದು ಎಕ್ಸ್ಚೇಂಜ್ ಆಫರ್, ಇದು ಎಸ್ಕೇಪ್ ಆಫರ್, ದಿಸ್ ಇಸ್ ದ ಡೈವರ್ಸ್, ದಿಸ್ ಇಸ್ ದ ಮ್ಯಾರೇಜ್. ಇಷ್ಟು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನಾವು 4 ರಾಸಾಯನಿಕ ಏನು ಕ್ರಿಯೆಗಳಿದಾವೋ ಅವನ್ನು ಈಸಿಯಾಗಿ ಅರ್ಥ ಮಾಡ್ಕೋಬೋದು ಸ್ನೇಹಿತರೆ. ಒಂದು ಮ್ಯಾರೇಜ್, ಒಂದು ಡೈವರ್ಸ್, ಒಂದು ಎಸ್ಕೇಪ್, ಇನ್ನೊಂದು ಬ್ಯೂಟಿಫುಲ್ ಆಗಿರತಕ್ಕಂತಹ ಎಕ್ಸ್ಚೇಂಜ್ ಆಫರ್. ನಿಮಗೆ ಯಾವ ಆಫರ್ ಬೇಕು ನೋಡ್ಕೊಳ್ಳಿ. ಕ್ಲಿಯರ್? ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನ್ಗಳನ್ನು ವಿನಿಮಯ ಮಾಡಿಕೊಳ್ಳುವ ಮತ್ತು ಪ್ರಕ್ಷೇಪವನ್ನು ಉಂಟು ಮಾಡುವ ಪ್ರತಿವರ್ತಕಗಳ ಗುಂಪು. ದ ಗ್ರೂಪ್ ಆಫ್ ರಿಯಾಕ್ಟೆಂಟ್ಸ್ ಅಮಾಂಗ್ ದ ಫಾಲೋಯಿಂಗ್ ವಿಚ್ ರಿಯಾಕ್ಟ್ ವಿತ್ ಈಚ್ ಅದರ್ ಟು ಎಕ್ಸ್ಚೇಂಜ್ ಅಯಾನ್ಸ್ ಆ್ಯಂಡ್ ಎ ಫಾರ್ಮ್ ಪ್ರಿಸಿಪಿಟೇಟ್ ಅಂತ. ಇದು ನಮಗೆ ಗೊತ್ತಿರಬೇಕು. ಪ್ರಿಸಿಪಿಟೇಟ್ ಅಂದರೆ ಏನು, ಅದು ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ ಪ್ರಕ್ಷೇಪ ಅಂದರೆ ಏನು ಅಂತ ಗೊತ್ತಿರಬೇಕು. ಏನಿಲ್ಲ, ರಾಸಾಯನಿಕ ಕ್ರಿಯೆ ನಡಿಬೇಕಾದ್ರೆ ಆ ಬರ್ತಕ್ಕಂಥ ಪ್ರಾಡಕ್ಟ್ ಏನಿದೆ ಅದರಲ್ಲಿ ಒಂದು ವಸ್ತು ಬರುತ್ತೆ, ಒಂದು ಸಬ್ಸ್ಟೆನ್ಸ್ ಬರುತ್ತೆ. ಆ ವಸ್ತು ನೀರಲ್ಲಿ ಕರಗಬಾರ್ದು. ರಾಸಾಯನಿಕ ಕ್ರಿಯೆ ನಡೆದಾಗ ಬಂದಂತಹ ಒಂದು ವಸ್ತು ಅದು ಅಲ್ಲಿ ಬರ್ತಕ್ಕಂಥ ದ್ರಾವಣದಲ್ಲಿ ಕರಗದೇ ಇದ್ದರೆ, ಆ ನೀರಲ್ಲಿ ಡಿಸಾಲ್ವ್ ಆಗದೇ ಇರತಕ್ಕಂಥ ಆ ಸಬ್ಸ್ಟೆನ್ಸಿಗೆ ನಾವೇನಂತ ಕರಿತೀವಿ, ಪ್ರಕ್ಷೇಪ ಅಂತ ಕರಿತೀವಿ, ಆರ್ ಪ್ರಿಸಿಪಿಟೇಟ್ ಅಂತ ಕರಿತೀವಿ. ನಾವು ಏನಂತ ಕರಿತೀವಿ, ಪ್ರಿಸಿಪಿಟೇಟ್ ಅಂತ. ಇಲ್ಲಿ ವಿಚ್ ಇಸ್ ದ ರೈಟ್ ಆನ್ಸರ್? ದಟ್ ಈಸ್ ಎ ಈಸ್ ದ ರೈಟ್ ಆನ್ಸರ್. ಓಕೆ, ಅವನೇನು ಹೇಳಿದಾನೆ, ಪರಸ್ಪರ ವರ್ತಿಸಿ ಅಯಾನ್ಗಳನ್ನು ಮಾಡಿಕೊಳ್ಳುವ ಪ್ರಕ್ಷೇಪವನ್ನು ಉಂಟು ಮಾಡುವ ರಿಯಾಕ್ಟೆಂಟ್ಗಳ ಗುಂಪು ಅಂತ. ಎಕ್ಸಾಂಪಲ್ ನೋಡಿ, ಈಗ ಬೇರಿಯಂ ಕ್ಲೋರೈಡ್ ಇದೆ, ಬೇರಿಯಂ ಕ್ಲೋರೈಡ್ ಇದು ಒಂದು ದ್ರಾವಣ, ಕ್ಲಿಯರ್, ಅಕ್ವಯಸ್ ಸೊಲ್ಯೂಷನ್. ನೆಕ್ಸ್ಟ್ ಸೋಡಿಯಂ ಸಲ್ಫೇಟ್ ಇದೆ, Na2SO4, ಇದು ಒಂದು ದ್ರಾವಣ. ಅರ್ಥ ಆಗಿದೆಯಲ್ವಾ? ದ್ರಾವಣ ಅಂದರೆ ಸಿಂಪಲ್. ಈಗ ಎಕ್ಸಾಂಪಲ್ ನೀರಿದೆ, ನೀರಲ್ಲಿ ಉಪ್ಪು ಹಾಕಿಬಿಟ್ರೆ ಉಪ್ಪು ನೀರಾಯಿತು. ಹಾಗಾದರೆ ಉಪ್ಪು ಮತ್ತು ನೀರು ಒಟ್ಟಿಗಿದ್ರೆ ಅದಕ್ಕೆ ನಾವು ಕರಿತೀವಿ ದ್ರಾವಣ ಅಂತ ಕರಿತೀವಿ. ಕ್ಲಿಯರ್? ಹಾಗೆ ಬೇರಿಯಂ ಕ್ಲೋರೈಡ್ ಸೊಲ್ಯೂಷನ್ ಆ್ಯಂಡ್ ಸೋಡಿಯಂ ಸಲ್ಫೇಟ್ ಸೊಲ್ಯೂಷನನ್ನು ಎರಡನ್ನು ಕಂಬೈನ್ ಮಾಡಿಬಿಟ್ವಿ, ನಾವು ಒಂದು ಬೀಕರಲ್ಲಿ ಹಾಕಿಬಿಟ್ವಿ.
ಆಗದಾಗ ಆಲ್ರೆಡಿ ನಿಮಗೆ ಗೊತ್ತಿದೆ ಇದು ಎಕ್ಸ್ಚೇಂಜ್ ಆಫರ್ ಅಂತ. ಇದು ಯಾವ ಆಫರ್? ಎಕ್ಸ್ಚೇಂಜ್ ಆಫರ್ ಅಂತ. ಅವಾಗ ಈ ಬೇರಿಯಂ ಈ ಸೋಡಿಯಂ ಎಕ್ಸ್ಚೇಂಜ್ ಆಗ್ತವೆ ನೋಡಿ. ಈಗ ಬೇರಿಯಂ ಯಾರನ್ನು ಹೇಳ್ಕೊತಾನೆ? ಓ ಸಲ್ಫರ್, ಇವನ್ ಜೋಡಿನ ಹೇಳ್ಕೊತಾನೆ, ಸಲ್ಫೇಟ್, ಬೇರಿಯಂ ಸಲ್ಫೇಟ್. ಕ್ಲಿಯರ್? ನೆಕ್ಸ್ಟ್ ಸೋಡಿಯಂ ಅವನು ಬಿಡ್ತಾನಾ? ಈ ಜೋಡಿಯನ್ನು ಹೇಳ್ಕೊತಾನೆ, ದಟ್ ಇಸ್ ದ Cl. NaNu 2 ಇದೆ, Cl 2 ಇದೆ, ಕಾಮನ್ ಆಗಿ ಇಲ್ಲಿ ಹಾಕ್ಬಿಡ್ತೀನಿ ನಾನು. ನೋಡಿ ಇದು ಅಕ್ವಯಸ್ ಸೊಲ್ಯೂಷನ್. ಕ್ಲಿಯರ್? ಇದು ದ್ರಾವಣ. ಬಟ್ ಅದರಲ್ಲಿ ಬೇರಿಯಂ ಸಲ್ಫೇಟ್ ಅಂತ ಒಂದು ಹೊಸ ವಸ್ತು ಆಗತ್ತಲ್ವಾ, ದಿಸ್ ಇಸ್ ದ ಸಾಲಿಡ್ ಆಗತ್ತೆ. ಯಾಕಂದರೆ ಅದು ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಬೇರಿಯಂ ಸಲ್ಫೈಟ್ ಕರಗಲ್ಲ. ಹಾಗಾಗಿ ಬೇರಿಯಂ ಸಲ್ಫೇಟನ್ನು ನಾವೇನಂತ ಕರಿತೀವಿ? ಪ್ರಕ್ಷೇಪ ಅಂತ ಕರಿತೀವಿ. ಅದು ಯಾವ ಕಲರ್ ಪ್ರಕ್ಷೇಪ? ವೈಟ್ ಕಲರ್ದ ಪ್ರಕ್ಷೇಪ ಅಂತ ಕರಿತೀವಿ. ಈ ಥರ ಪ್ರಕ್ಷೇಪವನ್ನು ಉಂಟು ಮಾಡ್ತಕ್ಕಂತಹ ಪ್ರತಿವರ್ತಕಗಳ ಗುಂಪು ಅಂತ ಕೇಳಿದಾನೆ. ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್, ದಿಸ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಕ್ಲಿಯರ್? ನೆಕ್ಸ್ಟ್, ವಿದ್ಯುತ್ ವಿಭಜನೆಯಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಉಂಟಾಗುವ ಪ್ರಕ್ರಿಯೆ ಅಂತ. ಕ್ಲಿಯರ್? ನೋಡಿ, ವಿದ್ಯುತ್ ವಿಭಜನೆಯಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಉಂಟಾಗುವ ಪ್ರಕ್ರಿಯೆ. ವಿದ್ಯುತ್ ವಿಭಜನೆಯಲ್ಲಿ, ಓಕೆ, ಇದು ವಿಭಜನಾ ಕ್ರಿಯೆ ಇದೆಯಲ್ವಾ, ಡಿಕಾಂಪೋಸಿಷನ್ ರಿಯಾಕ್ಷನ್ಸ್ ಇದೆಯಲ್ವಾ, ಆ ಥಿಯರಿಯಲ್ಲಿ ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ ನಾನು. ಡಿಕಾಂಪೋಸಿಷನ್ ಅಂದರೆ ಒಂದು ಪ್ರತಿವರ್ತಕ ಇರುತ್ತೆ ಅಲ್ವಾ, ಆಲ್ರೆಡಿ ಹೇಳಿದ್ದೀನಿ. ಪಾಪ ಒಂದು ಜೋಡಿ ಇರುತ್ತೆ. ಡಿಕಾಂಪೋಸಿಷನ್ ಡೈವರ್ಸ್ ಆಗಬೇಕು. ಆದರೆ ಡೈವರ್ಸ್ ಆದಾಗ ಏನಾಗುತ್ತೆ? 2H2 ಆಗುತ್ತೆ ಪ್ಲಸ್ O2 ಆಗುತ್ತೆ. ಕ್ಲಿಯರ್? ಆದರೆ ಡೈವರ್ಸ್ ಆಗಬೇಕು ಅಂದರೆ ಏನು ಬೇಕು? ಯಾರೋ ಬೆಂಕಿ ಹಾಕಬೇಕಲ್ವಾ. ಬೆಂಕಿ ಹಾಕೋ ಕ್ರಿಯೆಗೆ ಏನಂತ ಕರಿತೀವಿ ನಾವು? ಎಂಡೋಥರ್ಮಿಕ್ ಅಂತ ಕರಿತೀವಿ. ಕನ್ನಡದಲ್ಲಿ ಅಂತರ್ ಉಷ್ಣ ಕ್ರಿಯೆ ಅಂತ ಕರಿತೀವಿ. ಹಾಗಾದರೆ ಒಂದು ಸಂಯುಕ್ತ ವಿಭಜನೆ ಆಗಬೇಕಂದ್ರೆ ಅದನ್ನು ಹೊಡಿಲಿಕ್ಕೆ ಎನರ್ಜಿ ಬೇಕಲ್ವಾ. ಒಂದು ಬರೀ ಚಾಕ್ ಪೀಸ್ ಮುರಿಬೇಕು ಅಂದರೆ ಎನರ್ಜಿ ಬೇಕಲ್ವಾ. ಮತ್ತೊಂದು ಕಾಂಪೌಂಡ್ ಬ್ರೇಕ್ ಆಗಬೇಕಪ್ಪ ಅಂದರೆ ನಾವು ಹೊರಗಡೆಯಿಂದ ಎನರ್ಜಿ ಕೊಡಬೇಕಲ್ವಾ. ಹಾಗೆ ಹೊರಗಡೆಯಿಂದ ಎನರ್ಜಿನ ಅದು ಯೂಸ್ ಮಾಡಿಕೊಂಡ್ರೆ ಅದಕ್ಕೇನಂತ ಕರಿತೀವಿ? ಎಂಡೋಥರ್ಮಿಕ್. ಇನ್ ಕೇಸ್ ಎನರ್ಜಿ ರಿಲೀಸ್ ಆದರೆ ಅದಕ್ಕೆ ನಾವು ಎಕ್ಸೋಥರ್ಮಿಕ್ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ವಿಚ್ ಇಸ್ ದ ರೈಟ್ ಆನ್ಸರ್? ಎಂಡೋಥರ್ಮಿಕ್ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ನೆಕ್ಸ್ಟ್, ಪ್ರತಿವರ್ತಕಗಳು ತಮ್ಮ ಅಯಾನುಗಳನ್ನು ಪರಸ್ಪರ ಬದಲಾಯಿಸಿಕೊಂಡಾಗ ನಡೆಯುವ ರಾಸಾಯನಿಕ ಕ್ರಿಯೆ ಅಂತ ಇದೆ. ದ ಕೆಮಿಕಲ್ ರಿಯಾಕ್ಷನ್ಸ್ ದಟ್ ಟೇಕ್ಸ್ ಪ್ಲೇಸ್ ವೆನ್ ರಿಯಾಕ್ಟೆಂಟ್ ಎಕ್ಸ್ಚೇಂಜ್. ಆಲ್ರೆಡಿ ಹೇಳಿದ್ದೀನಿ ನಾನು. ಎಕ್ಸ್ಚೇಂಜ್ ಅಂದರೆ ಸರ್ ನಾನು ಹೇಳ್ತೀನಿ ಸರ್, ರಾಸಾಯನಿಕ ದ್ವಿಸ್ಥಾನ ಪಲ್ಲಟ. ದಿಸ್ ಇಸ್ ದ ಎಕ್ಸ್ಚೇಂಜ್. ನೋಡಿ, ಈ ಪದ ನೆನಪಿದ್ರೆ ಸಾಕು. ಎಕ್ಸ್ಚೇಂಜ್, ಸ್ಥಾನ ಪಲ್ಲಟ, ಎಸ್ಕೇಪ್, ಒಂದು ಜೋಡಿ ಜೊತೆಗೆ ಒಬ್ಬ ಕೇಡಿ ಎಸ್ಕೇಪ್. ವಿಭಜನ, ಡೈವರ್ಸ್, ಸಂಯೋಗ, ದಟ್ ಇಸ್ ಮ್ಯಾರೇಜ್. ಇನ್ನು ಈಸಿಯಾಗಿ ನೆನಪಿಟ್ಕೊಳ್ಳೋದ್ರೆ AB ಪ್ಲಸ್ CD, ಜೋಡಿ AD, ನೆಕ್ಸ್ಟ್ ಪ್ಲಸ್ CB. ಇಲ್ಲಿ ಸಿಂಪಲ್ A ಪ್ಲಸ್ BC. ಇಲ್ಲಿ A ಬಿಗಿಂತ ರಿಯಾಕ್ಟಿವ್ ಇದ್ದಾನೆ, ಹಾಗಾಗಿ AC ಆಗ್ತಾನೆ, ಪಾಪ B ಪತ್ರಾವಳಿ ಆಗ್ತಾನೆ. ವಿಭಜನಾ ಕ್ರಿಯೆ, AB ಸಿಂಪಲ್ ಎನೇ ಬೇರೆ ಆಗ್ತಾನೆ, ನೆಕ್ಸ್ಟ್ ಬಿನೇ ಬೇರೆ ಆಗ್ತಾನೆ. ಸಂಯೋಗ A ಪ್ಲಸ್ B, ಇಲ್ಲಿ ಎರಡು ಸೇರಿ AB ಆಗತ್ತೆ. ಕ್ಲಿಯರ್? ನೋಡಿ, ಈ ಬ್ಯೂಟಿಫುಲ್ ಗೊತ್ತಾಯಿತು ಅಂದರೆ ನಿಮಗೆ ಆರಾಮಾಗಿ ರಾಸಾಯನಿಕ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂಡ್ ಡಿಕಾಂಪೋಸಿಷನ್ ಅಂಡ್ ಕಾಂಬಿನೇಷನ್ಸ್, ಈ ಕೆಮಿಕಲ್ ರಿಯಾಕ್ಷನ್ಸ್ಗಳನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ CuO ಪ್ಲಸ್ H2. Cu ಪ್ಲಸ್ H2O ಈ ಕ್ರಿಯೆಯಲ್ಲಿ ಕ್ರಮವಾಗಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆಗೆ ಒಳಗಾದ ಪ್ರತಿವರ್ತಕಗಳು ಅಂತ. ಕ್ಲಿಯರ್? ಈ ಕ್ರಿಯೆಯಲ್ಲಿ ಉತ್ಕರ್ಷಣೆಗೆ ಮತ್ತು ಅಪಕರ್ಷಣೆಗೆ ಒಳಗಾದ ಪ್ರತಿವರ್ತಕಗಳು ಅಂತ. ನಮಗೆ ಇದು ಫಸ್ಟ್ ಗೊತ್ತಿರಬೇಕು, ಉತ್ಕರ್ಷಣೆ ಅಂದರೆ. ಕ್ಲಿಯರ್? ಉತ್ಕರ್ಷಣೆ ಅಂದರೆ, ನೆಕ್ಸ್ಟ್ ಅಪಕರ್ಷಣೆ ಅಂದರೆ ಕರೆಕ್ಟಾಗಿ ಗೊತ್ತಿರಬೇಕು ನಿಮಗೆ. ಅಪಕರ್ಷಣೆ, ಉತ್ಕರ್ಷಣೆ ಅಂದರೆ ರಿಡಕ್ಷನ್ ರಿಯಾಕ್ಷನ್, ಅದು ಆಕ್ಸಿಡೇಷನ್ ಅಂತ. ಆಕ್ಸಿಡೇಷನ್. ಕ್ಲಿಯರ್? ಅಪಕರ್ಷಣೆ ಅಂದರೆ ದಟ್ ಇಸ್ ದ ರಿಡಕ್ಷನ್ ಅಂತ. ಹಾಗೆ ಉತ್ಕರ್ಷಣೆ ನಮಗೆ ಗೊತ್ತಿರಲಿ, ಆಕ್ಸಿಜನ್ ತಗೊಂಡು ಸಿಂಪಲ್ ಹೈಡ್ರೋಜನನ್ನು ಬಿಡಬೇಕು. ಆಕ್ಸಿಜನನ್ನು ತಗೊಂಡು ಹೈಡ್ರೋಜನ್ ಬಿಟ್ಟರೆ ಅದು ಉತ್ಕರ್ಷಣೆ. ಇದರ ಆಪೋಸಿಟ್ ಇದು, ಆಕ್ಸಿಜನನ್ನು ಬಿಟ್ಟು ನೆಕ್ಸ್ಟ್ ಹೈಡ್ರೋಜನನ್ನು ತಗೊಂಡ್ರೆ ಇದಕ್ಕೆ ನಾವೇನಂತ ಕರಿತೀವಿ? ಅಪಕರ್ಷಣೆ ಅಂತ ಕರಿತೀವಿ. ಹಾಗೆ ಸಿಂಪಲ್ ಇಲ್ಲಿ ಫಸ್ಟ್ ಉತ್ಕರ್ಷಣೆ ಅಂತ ಕೇಳಿದ್ದಾನೆ, ನೆಕ್ಸ್ಟ್ ಅಪಕರ್ಷಣೆ ಅಂತ ಕೇಳಿದ್ದಾನೆ.
ಅವ್ರು ಫಸ್ಟ್ ಆಮ್ಲಜನಕವನ್ನು ತಗೊಳ್ಬೇಕು ಅಂದರೆ ಅದರ ಹತ್ರ ಆಮ್ಲಜನಕ ಇರಬಾರ್ದು. ಕ್ಲಿಯರ್? ಹಾಗಾದರೆ ಇದರಲ್ಲಿ ಯಾವುದ್ರ ಹತ್ರ ಆಮ್ಲಜನಕ ಇಲ್ಲ? ಓ, ದಿಸ್ ಇಸ್ ದ ಬ್ಯೂಟಿಫುಲ್. ಇದರ ಹತ್ರ ಆಮ್ಲಜನಕ ಇಲ್ಲ, ದಿಸ್ ಇಸ್ ದ ಬಿ. ಓಕೆ, ಇದು ಆಮ್ಲಜನಕವನ್ನು ತಗೊಳತ್ತೆ, ಇದು ಆಮ್ಲಜನಕವನ್ನು ಬಿಡತ್ತೆ. ಕ್ಲಿಯರ್? ಇದು ಆಮ್ಲಜನಕವನ್ನು ಬಿಡತ್ತೆ. ಹಾಗಾದರೆ ವಿಚ್ ಇಸ್ ದ ರೈಟ್ ಆನ್ಸರ್? ದಿಸ್ ಇಸ್ ದ ರೈಟ್ ಆನ್ಸರ್. ಇದು ಆಮ್ಲಜನಕ ಬಿಟ್ಕೊಡತ್ತೆ. ಓ, ದಿಸ್ ಇಸ್ ನಾಟ್ ಎ ರೈಟ್ ಆನ್ಸರ್. ಕ್ಲಿಯರ್? ನೆಕ್ಸ್ಟ್ ಕಾಪರ್. ಇದು ಆಮ್ಲಜನಕ ತಗೊಳತ್ತೆ, ಬಟ್ ಹೈಡ್ರೋಜನ್, ಇದು ಆಕ್ಸಿಜನ್ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಇದರ ಹತ್ರ ಆಲ್ರೆಡಿ ಆಮ್ಲಜನಕ ಇದೆ, ಇದಂತೂ ಪಕ್ಕ ಅಲ್ಲ. ಕ್ಲಿಯರ್? ಅರ್ಥ ಆಗಿದೆ ಅನ್ಕೋತೀನಿ ನಾನು. ಯಾವುದು ಆಮ್ಲಜನಕವನ್ನು ತಗೊಳತ್ತೋ ಅದು ಉತ್ಕರ್ಷಣೆ, ಯಾವುದು ಆಮ್ಲಜನಕವನ್ನು ಬಿಟ್ಕೊಡತ್ತೋ ಅದು ಅಪಕರ್ಷಣೆ. ಹಾಗಾದರೆ ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ಗೆ ಆನ್ಸರ್ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಬಿ ಇಸ್ ದ ರೈಟ್ ಆನ್ಸರ್. ಇದು ಉತ್ಕರ್ಷಣೆಗೆ ಒಳಪಡುತ್ತೆ, ಅದು ಅಪಕರ್ಷಣೆಗೆ ಒಳಪಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾಂಪೌಂಡ್. ನೆಕ್ಸ್ಟ್, ಬೆಳ್ಳಿಯ ಕ್ಲೋರೈಡನ್ನು ಸೂರ್ಯನ ಬೆಳಕಿನಲ್ಲಿ ತೆರೆದಿಟ್ಟಾಗ ಅದು ಬೂದು ಬಣ್ಣಕ್ಕೆ ಬರುತ್ತೆ. ನೋಡಿ, ಇಲ್ಲಿ ಬೆಳ್ಳಿಯ ಕ್ಲೋರೈಡ್ ಆದರೂ ಆಗಿರಲಿ, ಆರ್ ಬೆಳ್ಳಿಯ ಬ್ರೋಮೈಡ್ ಆದರೂ ಆಗಿರಲಿ, ಇವು ಯಾವುದಕ್ಕೆ ಉದಾಹರಣೆ ಅಂದರೆ ಕೆಮಿಕಲ್, ಯಾವ ಕೆಮಿಕಲ್? ಥರ್ಮಲ್ ಡಿಕಾಂಪೋಸಿಷನ್ಗೆ ಉದಾಹರಣೆ. ಫೋಟೋಲಿಸಿಸ್ಗೆ ಉದಾಹರಣೆ ಇದು. ಇಲ್ಲಿ ಡಿಕಾಂಪೋಸಿಷನ್ ರಿಯಾಕ್ಷನ್ ಥಿಯರಿಯಲ್ಲಿ ಹೇಳ್ತೀನಿ ನಾನು. ಥರ್ಮಲ್ ಡಿಕಾಂಪೋಸಿಷನ್ ಇದೆ, ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಫೋಟೋಲಿಸಿಸ್ ಇದೆ, ನೆಕ್ಸ್ಟ್ ಎಲೆಕ್ಟ್ರೋಲಿಸಿಸ್ ಇದೆ. ಹಾಗಾದರೆ ಇದು ಯಾವುದಕ್ಕೆ ಅಂದರೆ ಫೋಟೋಲಿಸಿಸ್. ಫೋಟೋ ಅಂದರೆ ಏನು? ಲೈಟ್ ಅಂತ. ಲೈಟ್. ಲಿಸಿಸ್ ಅಂದರೆ ಏನು? ಬ್ರೇಕ್ ಮಾಡೋದು ಅಂತ. ನೋಡಿ, ಸಿಲ್ವರ್ ಕ್ಲೋರೈಡ್ನ ಮೇಲೆ ಲೈಟ್ ಬಿದ್ದಾಗ ಲೈಟಲ್ಲಿರ್ತಕ್ಕಂಥ ಯು ವಿ ರೇಸ್ಗಳು ಏನು ಮಾಡುತ್ತೆ ಅಂದರೆ ಈ ಸಿಲ್ವರ್ ಮತ್ತು ಕ್ಲೋರೈಡ್ ಏನು ಮಾಡುತ್ತೆ? ಡಿವೈಡ್ ಮಾಡುತ್ತೆ. ಅಂದರೆ ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಬೆಳ್ಳಿ ಆಗತ್ತೆ. ಕ್ಲಿಯರ್? ಆ ಬೆಳ್ಳಿ ಆದಾಗ ಅದರ ಕಲರ್ ಏನಾಗುತ್ತೆ? ಬೂದು ಬಣ್ಣಕ್ಕೆ ತಿರುಗತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ನೆಕ್ಸ್ಟ್, ನೀರಿನ ವಿದ್ಯುತ್ ವಿಭಜನಾ ಕ್ರಿಯೆಯಲ್ಲಿ ಬಿಡುಗಡೆಯಾದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳ ಪ್ರಮಾಣ. ಆಲ್ರೆಡಿ ನಿಮಗೆ ಗೊತ್ತಿದೆ, ಈ ಫಾರ್ಮುಲಾ ಗೊತ್ತಿದ್ರೆ ಸಾಕು. H2O 2:1. ಅಂದರೆ ಹೈಡ್ರೋಜನ್ 2 ಪ್ರಮಾಣದಲ್ಲಿರುತ್ತೆ, ಆಕ್ಸಿಜನ್ 1 ಪ್ರಮಾಣದಲ್ಲಿರುತ್ತೆ. ಹಾಗಾದರೆ ಹೈಡ್ರೋಜನ್ ಆಕ್ಸಿಜನ್ ಇಲ್ಲಿ 1:2 ಕೊಟ್ಟಿದ್ದಾನೆ, ದಿಸ್ ಇಸ್ ರಾಂಗ್. ಹೈಡ್ರೋಜನ್ ಮತ್ತು ಆಕ್ಸಿಜನ್ 2:1 ಕೊಟ್ಟಿದ್ದಾನೆ, ದಿಸ್ ಇಸ್ ದ ರೈಟ್. ಸರಿಯಾಗಿ ನೋಡ್ಬೇಕು ನಾವು. ಫಸ್ಟ್ ಹೈಡ್ರೋಜನ್ ಆಕ್ಸಿಜನ್ ಇದೆ ಅಂತ ಹೇಳಿ ಗಲಿಬಿಲಿಯಲ್ಲಿ ಈಜಿ ಕ್ವಶನಿಗೆ ನಾವು ತಪ್ಪು ಆನ್ಸರ್ ಮಾಡಿಕೊಂಡ್ರೆ 1 ಮಾರ್ಕ್ಸ್ ನಿಮ್ಮ ಜಾಬನ್ನು ಕಳೆದು ಬಿಸಾಕ್ಬಿಡುತ್ತೆ. ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು ಈ ಕ್ರಿಯೆಗೆ ಉದಾಹರಣೆ. ಫಸ್ಟ್ ನೋಡಿ, ಇಲ್ಲಿ ಸಸ್ಯಜನ್ಯ ದ್ರವ್ಯಗಳಿದೆ. ಕ್ಲಿಯರ್? ಸಸ್ಯಜನ್ಯ ದ್ರವ್ಯಗಳಿದೆ. ಈ ದ್ರವ್ಯ ಅಂದರೆ ತರಕಾರಿಗಳಿರ್ಬೋದು, ಕ್ಲಿಯರ್, ಸೊಪ್ಪಿರ್ಬೋದು, ಎಲೆಗಳಿರ್ಬೋದು, ಹುಲ್ಲಿರ್ಬೋದು, ಅಥವಾ ಮರದ ತೊಗಟೆಗಳಿರ್ಬೋದು, ಒಟ್ಟು ಪ್ಲ್ಯಾಂಟ್ಸಿಂದ ಬರ್ತಕ್ಕಂಥ ಈ ಡೆರಿವೇಟಿವ್ಸ್ಗಳು. ಇವು ಏನಾಗತ್ತೆ ಅಂದರೆ ವಿಘಟನೆ ಆಗಿ, ವಿಭಜನೆ ಆಗಿ ಗೊಬ್ಬರ ಆಗತ್ತೆ. ಕ್ಲಿಯರ್? ಸಸ್ಯಗಳಿಗೆ ಬೇಕಾಗಿರ್ತಕ್ಕಂತಹ ನೈಟ್ರೋಜನನ್ನು ಕೊಡ್ತಕ್ಕಂಥ ವಸ್ತುವಾಗಿ ಬದಲಾವಣೆ ಆಗತ್ತೆ. ಈ ಗೊಬ್ಬರವನ್ನು ನಾವೇನಂತ ಕರಿತೀವಿ? ಕಾಂಪೋಸ್ಟ್ ಅಂತ ಕರಿತೀವಿ. ಕಾಂಪೋಸ್ಟ್ ಗೊಬ್ಬರ ಅಂತ ಕರಿತೀವಿ. ಸಾಮಾನ್ಯವಾಗಿ ಈ ಕಾಂಪೋಸ್ಟ್ ಗೊಬ್ಬರದಲ್ಲಿ 4 ರೀತಿಯ ಸೂಕ್ಷ್ಮಾಣುಜೀವಿಗಳು ಕೆಲಸ ಮಾಡುತ್ತೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸೂಕ್ಷ್ಮಾಣುಜೀವಿ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಈಸ್ ದ ಬ್ಯಾಕ್ಟೀರಿಯಾ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಸ್ಯಜನ್ಯ ದ್ರವ್ಯಗಳನ್ನು ಕಾಂಪೋಸ್ಟ್ ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡೋ 4 ಸೂಕ್ಷ್ಮಾಣು ಜೀವಿಗಳಲ್ಲಿ ಮೊದಲನೇ ಸೂಕ್ಷ್ಮಾಣು ಜೀವಿ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಅಂದರೆ ಈ ಸಸ್ಯ ಅದರ ಉತ್ಪನ್ನಗಳೇನಿದೆ ಅದರಲ್ಲಿ ಇರತಕ್ಕಂತಹ ಕಾರ್ಬೋಹೈಡ್ರೇಟ್ಗಳನ್ನು ಆರ್ ಶರ್ಕರಾ ಪಿಷ್ಟಗಳನ್ನು, ಸ್ಟಾರ್ಚನ್ನು, ನೆಕ್ಸ್ಟ್ ಪ್ರೋಟೀನನ್ನು ಏನು ಮಾಡುತ್ತೆ? ಜೀರ್ಣಿಸುತ್ತೆ. ತಿಂದು ಜೀರ್ಣಿಸಬೇಕಾದ್ರೆ ಅದು ಉಷ್ಣವನ್ನು ಏನು ಮಾಡುತ್ತೆ? ಹೊರ ಹಾಕತ್ತೆ. ಹೀಟನ್ನು ಏನು ಮಾಡುತ್ತೆ? ಹೊರ ಹಾಕತ್ತೆ. ಓಕೆ, ತಿಂದು ಜೀರ್ಣಿಸಬೇಕಾದ್ರೆ ಆ ಹೀಟನ್ನು ಏನು ಮಾಡುತ್ತೆ? ಅದು ಹೊರಗಡೆ ಹಾಕತ್ತೆ. ಕ್ಲಿಯರ್? ಉಷ್ಣ ಬಿಡುಗಡೆ ಆಗತ್ತೆ. ಆ ಬ್ಯಾಕ್ಟೀರಿಯಾ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಸೂಡೋಮೋನಾಸ್. ಸಮ್ ಬ್ಯಾಸಿಲಸ್ ಬ್ಯಾಕ್ಟೀರಿಯಾಗಳು ಕೂಡ ಇದಕ್ಕೆ ಕಾರಣ ಆಗಿದೆ ಸ್ನೇಹಿತರೆ, ಸೂಡೋಮೋನಾಸ್. ಓಕೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಕ್ಲಿಯರ್? ಹೆಚ್ಚಿನ ಸಂಖ್ಯೆಯಲ್ಲಿ ಸಸ್ಯಜನ್ಯ ದ್ರವ್ಯಗಳನ್ನು ಕಾಂಪೋಸ್ಟ್ ಗೊಬ್ಬರಗಳನ್ನಾಗಿ ಪರಿವರ್ತನೆ ಮಾಡತಕ್ಕಂಥ 4 ಸೂಕ್ಷ್ಮಾಣುಜೀವಿಗಳಲ್ಲಿ ಯಾವುದು ಅಂದರೆ ಬ್ಯಾಕ್ಟೀರಿಯಾ. ಎರಡನೇ ಸೂಕ್ಷ್ಮಾಣುಜೀವಿ
ಸಿಂಪಲ್ ಆಕ್ಟಿನೋಮೈಸಿಟಿಸ್ ಅಂತ. ಆಕ್ಟಿನೋಮೈಸಿಟಿಸ್ ನೋಡಿ. ಈ ಸೂಕ್ಷ್ಮಾಣು ಜೀವಿ ಇದೆಯಲ್ವಾ, ಇದಕ್ಕೆ ಬ್ಯಾಕ್ಟೀರಿಯಾದ ಗುಣನೂ ಇದೆ, ನೆಕ್ಸ್ಟ್ ಫಂಗಸ್ದ ಗುಣನೂ ಕೂಡ ಇದೆ. ಕನ್ನಡದಲ್ಲಿ ಬ್ಯಾಕ್ಟೀರಿಯಾದ ಗುಣನೂ ಇದೆ ಮತ್ತು ಶಿಲೀಂಧ್ರ ಇದೆಯಲ್ವಾ, ಇವೆರಡರ ಗುಣವನ್ನು ಹೊಂದಿರುತ್ತೆ. ಯಾವುದು? ಆಕ್ಟಿನೋಮೈಸಿಟಿಸ್. ಇದು ಏನು ಮಾಡುತ್ತೆ, ಈ ಬ್ಯಾಕ್ಟೀರಿಯಾದಿಂದ ಯಾವುದನ್ನು ತಿಂದು ಜೀರ್ಣ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಕ್ಲಿಯರ್? ಆ ಗಟ್ಟಿಯಾಗಿರ್ತಕ್ಕಂಥ ಸಸ್ಯಗಳಲ್ಲಿ ಗಟ್ಟಿಯಾಗಿರ್ತಕ್ಕಂಥ ಸೆಲ್ಯುಲೋಸ್ ಇರ್ಬೋದು, ಆರ್ ಲಿಗ್ನಿನ್ ಇರ್ಬೋದು, ಅಥವಾ ಮರದ ತೊಗಟೆಗಳಿರ್ಬೋದು, ಅಥವಾ ಒಣ ಹುಲ್ಲು ಇರ್ಬೋದು. ಇವುಗಳನ್ನು ಬ್ಯಾಕ್ಟೀರಿಯಾದಿಂದ ಡೈಜೆಷನ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಜೀರ್ಣ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಈ ಪದಾರ್ಥಗಳನ್ನು, ಈ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ಗಳನ್ನು, ಈ ಸಂಕೀರ್ಣ ಪದಾರ್ಥಗಳನ್ನು ಇದೇನು ಮಾಡುತ್ತೆ? ಒಡೆಯುತ್ತೆ. ಈ ಸಂಕೀರ್ಣ ಪದಾರ್ಥಗಳನ್ನು ಏನು ಮಾಡುತ್ತೆ? ಇದು ಆಕ್ಟಿನೋಮೈಸಿಟಿಸ್ ಅಂತಕ್ಕಂತಹ ಈ ಜೀವಿ ಏನು ಮಾಡುತ್ತೆ? ಬ್ಯಾಕ್ಟೀರಿಯಾ ಮತ್ತು ಫಂಗಸ್ನ ಎರಡೂ ಗುಣಗಳನ್ನು ಹೊಂದಿರತಕ್ಕಂಥ ಈ ಜೀವಿ ಅದನ್ನು ಏನು ಮಾಡುತ್ತೆ? ಒಡೆಯುತ್ತೆ. ಓಕೆ, ಅಷ್ಟೇ ಅಲ್ಲ ಸ್ನೇಹಿತರೆ, ಸಿಂಪಲ್ ಇದು ಒಡೆದ ಆದ ನಂತರ ಏನು ಗೊಬ್ಬರ ಆಗತ್ತಲ್ವಾ, ಆ ಗೊಬ್ಬರದಿಂದ ಬರ್ತಕ್ಕಂಥ ಒಂದು ಸುವಾಸನೆಗೆ, ಅರ್ತ್ ಸ್ಮೆಲ್, ಘಮ ಘಮ ವಾಸನೆ ಬರುತ್ತೆ. ಆ ಅರ್ತ್ ಸ್ಮೆಲ್ಲಿಗೂ ಕೂಡ ಘಮ ಘಮ ಮಳೆ ನೀರು ಬಿದ್ದಾಗ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಮೆಲ್ ಬರುತ್ತೆ ಮಣ್ಣಿಂದ. ಆ ಅರ್ಥಿ ಸ್ಮೆಲ್ಲಿಗೂ ಕಾರಣ ಯಾವುದಪ್ಪ ಅಂತ ಕೇಳಿದ್ರೆ ಸಿಂಪಲ್ ಆಕ್ಟಿನೋಮೈಸಿಟಿಸ್. ಸೊ ನೆಕ್ಸ್ಟ್ ಮತ್ತೊಂದು ಮೂರನೇ ಜೀವಿ ಬರುತ್ತೆ, ನಿಮಗೆಲ್ಲ ಗೊತ್ತಿರತಕ್ಕಂಥ ಜೀವಿ ಫಂಗಸ್. ಕ್ಲಿಯರ್? ಇದನ್ನು ನಾವು ಶಿಲೀಂಧ್ರ ಅಂತ ಕರಿತೀವಿ, ಶಿಲೀಂಧ್ರ ಅಂತ. ನೋಡಿ, ಇವು ಕೂಡ ಅಷ್ಟೇ, ಕೆಲವು ಬ್ಯಾಕ್ಟೀರಿಯಾಗಳು ಜೀರ್ಣ ಮಾಡಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಮರದ ಹೊಟ್ಟು. ಕ್ಲಿಯರ್? ಕೆಲವು ಬ್ಯಾಕ್ಟೀರಿಯಾಗಳು ಯಾವ ಕಾರಣಕ್ಕೂ ಆಕ್ಟಿನೋಮೈಸಿಟಿಸ್ ಯಾವು ಕೂಡ ಡಿಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಜೀರ್ಣ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಂತಹ ಮರದ ಹೊಟ್ಟು, ನೆಕ್ಸ್ಟ್ ಒಣ ಹುಲ್ಲು. ಕ್ಲಿಯರ್? ಒಣ ಹುಲ್ಲು. ನೆಕ್ಸ್ಟ್ ದಪ್ಪ ತ್ಯಾಜ್ಯಗಳನ್ನು, ಚಿಕ್ಕ ತ್ಯಾಜ್ಯಗಳೇನಿರ್ತವೆ ಅವುಗಳನ್ನು ಏನು ಮಾಡುತ್ತೆ? ವಿಘಟನೆ ಮಾಡುತ್ತೆ. ಕ್ಲಿಯರ್? ಎಕ್ಸಾಂಪಲ್ ನಿಮಗೆಲ್ಲ ಗೊತ್ತಿದೆ, ಆಸ್ಪರ್ಗಿಲ್ಲಸ್. ನೆಕ್ಸ್ಟ್ ರೈಜೋಪಸ್. ಸೊ ಆಸ್ಪರ್ಗಿಲ್ಲಸ್, ರೈಜೋಪಸ್, ನೆಕ್ಸ್ಟ್ ಪೆನಿಸಿಲಿನ್. ಇವೆಲ್ಲ ಶಿಲೀಂಧ್ರಗಳು ಏನು ಮಾಡುತ್ತೆ? ಈ ಕೆಲಸವನ್ನು ಮಾಡುತ್ತೆ. ನೆಕ್ಸ್ಟ್ ನಾಲ್ಕನೇ ಮತ್ತೊಂದು ಬ್ಯೂಟಿಫುಲ್ ಆಗಿರತಕ್ಕಂತಹ ಜೀವಿ ಏನಿದೆ, ದಟ್ ಈಸ್ ಪ್ರೋಟೋಜೋವಾ. ಕನ್ನಡದಲ್ಲಿ ಆದಿಮ ಜೀವಿಗಳು ಅಂತ ಕರಿತೀವಿ. ಈ ಪ್ರೋಟೋಜೋಗಳು ಏನು ಮಾಡ್ತಾವೆ ಅಂದರೆ, ಈ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿದೆಯಲ್ವಾ, ಇವುಗಳನ್ನು ಅಂದರೆ ಈ ಕಾಂಪೋಸ್ಟ್ನಲ್ಲಿ ಇರತಕ್ಕಂಥ ಕಾಂಪೋಸ್ಟ್ ನೋಡಿ, ಈ ಕಾಂಪೋಸ್ಟ್ ಗೊಬ್ಬರದಲ್ಲಿರುವ ಏಕಕೋಶ ಜೀವಿಗಳು ಯಾವುದು ಅಂತ ಕೇಳಿದ್ರೆ ಮತ್ತು ಇವು ಪ್ರೋಟೋಜೋವಾ. ಕಾಂಪೋಸ್ಟ್ ಗೊಬ್ಬರವನ್ನು, ಸಸ್ಯ ದ್ರವ್ಯಗಳನ್ನು ವಿಘಟನೆ ಮಾಡಿ ಅದನ್ನು ಕಾಂಪೋಸ್ಟ್ ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡುವ 4 ರೀತಿಯ ಜೀವಿಗಳಂದರೆ 4 ಬರಿಬೇಕು. ಅದರಲ್ಲಿ ಏಕಕೋಶ ಜೀವಿ ಯಾವುದು ಅಂತ ಕೇಳಿದ್ರೆ, ಯಾಕಂದರೆ ಇದು ಬ್ಯಾಕ್ಟೀರಿಯಾ ಸರ್ ಏಕಕೋಶ, ಇದು ಯೂನಿಸೆಲ್ಯುಲರ್, ಬಟ್ ಆದರೆ ಅದರ ಕಂಪ್ಲೀಟ್ ಸೆಲ್ ರೆಡಿ ಆಗಿಲ್ಲ, ಯಾಕಂದರೆ ಇಲ್ಲಿ ನ್ಯೂಕ್ಲಿಯಸ್ ಪ್ರಿಮಿಟಿವ್ ಸ್ಟೇಜಲ್ಲಿ ಇದೆ. ಓಕೆ, ಹಾಗಾಗಿ ಇಲ್ಲಿ ನಾವು ಸಿಂಪಲ್ ಆಗಿ ಏಕಕೋಶ ಜೀವಿಗಳು ಯಾವುದಪ್ಪ ಅಂತ ಕೇಳಿದ್ರೆ ಸಿಂಪಲ್ ನಾವು ಏನು ಹೇಳ್ಬಿಡ್ತೀವಿ ಅಂದರೆ ದಟ್ ಈಸ್ ದ ಪ್ರೋಟೋಜೋವಾ ಅಂತ ಕರಿತೀವಿ. ಈ ಪ್ರೋಟೋಜೋಗಳು ಏನು ಮಾಡ್ತಾವೆ ಅಂದರೆ, ಈ ಕಾಂಪೋಸ್ಟ್ ಗೊಬ್ಬರವನ್ನು ಮಾಡ್ತಾ ಇರತಕ್ಕಂಥ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ಗಳಿರುತ್ತಲ್ವ, ಅವುಗಳನ್ನು ತಿನ್ನುವ ಮೂಲಕ ನೋಡಿ, ಅವುಗಳನ್ನು ತಿನ್ನುವ ಮೂಲಕ ಅವುಗಳ ಸಂಖ್ಯೆಯನ್ನು ಏನು ಮಾಡ್ತಾ ಇರುತ್ತೆ? ಕಂಟ್ರೋಲ್ ಮಾಡ್ತಾ ಇರುತ್ತೆ. ನಿಯಂತ್ರಣ ಮಾಡ್ತಾ ಇರುತ್ತೆ. ಅಷ್ಟೇ ಅಲ್ಲ ಸ್ನೇಹಿತರೆ, ನೈಟ್ರೋಜನ್ ಸಸ್ಯಗಳಿಗೆ ಸೂಕ್ತ ರೀತಿಯಲ್ಲಿ ಸಿಗಲಿಕ್ಕೆ, ಸಸ್ಯಗಳ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ನೈಟ್ರೋಜನ್ ಸೂಕ್ತ ರೀತಿಯಲ್ಲಿ ಸಸ್ಯಗಳಿಗೆ ಸಿಗಲಿಕ್ಕೆ ಮಣ್ಣಲ್ಲಿ ಸೇರಿಸ್ತಕ್ಕಂಥ ಕೆಲಸವನ್ನು ಯಾವ್ದು ಮಾಡ್ತಾ ಇರುತ್ತೆ? ಈ ಪ್ರೋಟೋಜೋವಾಗಳು ಮಾಡ್ತಾ ಇರುತ್ತೆ. ಸೊ ಈ ಥರ ಸಸ್ಯಜನ್ಯ ದ್ರವ್ಯಗಳಿಂದ ಕಾಂಪೋಸ್ಟ್ ಗೊಬ್ಬರ ಆಗಬೇಕಾದ್ರೆ ಈ ಬ್ಯಾಕ್ಟೀರಿಯಾಗಳು ಈ ಎಲ್ಲ ಕ್ರಿಯೆಗಳು ನಡಿಬೇಕಾದ್ರೆ ಉಷ್ಣ ಏನಾಗುತ್ತೆ? ಹೊರಗಡೆ ಬಿಡುಗಡೆ ಆಗುತ್ತೆ. ಹಾಗಾಗಿ ಇದಕ್ಕೆ ಎಕ್ಸೋಥರ್ಮಿಕ್ ಬಹಿರುಷ್ಣ ಕ್ರಿಯೆ ಅಂತ ಕರಿತೀವಿ. ಸಿಂಪಲ್ ನೀವು ತಿಪ್ಪೆ ಮೇಲೆ ಹೋಗಿ ಕುತ್ಕೊಳ್ಳಿ ಅಥವಾ ಒಂದು ಸಲ್ಕೆಯಿಂದ ಆ ತಿಪ್ಪೆಯನ್ನು ಸ್ವಲ್ಪ ಓಪನ್ ಮಾಡಿ, ಆಟೋಮೆಟಿಕ್ಕಾಗಿ ಅದರಿಂದ ಏನಾಗ್ತಾ ಇರುತ್ತೆ? ಹೀಟ್ ಹೊರಗಡೆ ಬರ್ತಾ ಇರುತ್ತೆ. ಇದರಿಂದ ನಿಮಗೆ ಕ್ಲಿಯರ್ ಗೊತ್ತಾಗ್ಬಿಡುತ್ತೆ. ಕ್ಲಿಯರ್? ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್
ನೀರಿನ ವಿದ್ಯುತ್ ವಿಭಜನಾ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲ. ಇದು ನಿಮಗೆ ಕ್ಲಿಯಾರಿಟಿ ಗೊತ್ತಿರಬೇಕು. ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ ನೋಡಿ, ಇವೆಲ್ಲ ನಾವು ನಿಮಗೆ ಡಿಸ್ಕ್ರಿಪ್ಟಿವ್ ಬರುತ್ತೆ ಅಂತ ರೆಡಿ ಮಾಡಿದ್ವಿ, ಬಟ್ ಈಸಿ ಇದೆ ಬಿಡಿ, ಕ್ಲಿಯರ್. ಈ ನೀರಿನ ವಿದ್ಯುತ್ ವಿಭಜನೆಯ ಚಿತ್ರದಲ್ಲಿ ನೋಡಿ 2 ಪ್ರನಾಳ ಇರುತ್ತೆ. ಪ್ರನಾಳ, ಕ್ಲಿಯರ್. ಈ ಪ್ರನಾಳಗಳಲ್ಲಿ ನಾವೇನು ಮಾಡ್ತೀವಿ, ನೀರನ್ನು ತುಂಬ್ತೀವಿ, ಕ್ಲಿಯರ್. ನೀರನ್ನು ತುಂಬ್ತೀವಿ, ಕಂಪ್ಲೀಟ್ ನೀರನ್ನು ಉಲ್ಟಾ ಮಾಡಿ. ಅಂದರೆ ಇಲ್ಲಿ ಕ್ಯಾಥೋಡ್ ಎಲೆಕ್ಟ್ರೋಡ್ ಹಾಕಿರ್ತೀವಿ, ಇಲ್ಲಿ ಆ್ಯನೋಡ್ ಎಲೆಕ್ಟ್ರೋಡ್ ಹಾಕಿರ್ತೀವಿ. ನಾವು ಹಾಕಿ ಇದಕ್ಕೊಂದು 6 ವೋಲ್ಟ್ ಬ್ಯಾಟ್ರಿಯನ್ನು ಏನು ಮಾಡಿರ್ತೀವಿ, ಸಂಪರ್ಕ ಮಾಡಿರ್ತೀವಿ, ಕ್ಲಿಯರ್. ನೋಡಿ, ಇಲ್ಲಿ ಕ್ಯಾಥೋಡ್ ಅಂದರೆ ಅದಕ್ಕೆ ನೆಗೆಟಿವ್ ಚಾರ್ಜ್ ಇರುತ್ತೆ, ಆ್ಯನೋಡ್ ಅಂದರೆ ಅದಕ್ಕೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಅದು ಗೊತ್ತಿರಬೇಕು ನಿಮಗೆ. ನಾವು ಚಾರ್ಜ್ ಕೊಡಬೇಕಾದ್ರೆ ಇದಕ್ಕೆ ಪಾಸಿಟಿವ್ ಚಾರ್ಜ್ ಕೊಡ್ತೀವಿ, ಇದಕ್ಕೆ ನೆಗೆಟಿವ್ ಚಾರ್ಜನ್ನು ಕೊಡ್ತೀವಿ ಸ್ನೇಹಿತರೆ. ನೋಡಿ, ನಾವು ಕ್ಯಾಟ್ ಅಯಾನ್ ಅಂದರೆ ಮತ್ತು ಅದು ಪಾಸಿಟಿವ್ ಚಾರ್ಜ್, ಕ್ಯಾಥೋಡ್ಗೆ ನೆಗೆಟಿವ್ ಚಾರ್ಜ್. ಸರ್, ಕ್ಯಾಥೋಡ್ಗೆ ಯಾಕೆ ನೆಗೆಟಿವ್ ಚಾರ್ಜ್ ಅಂದರೆ ಅದು ಪಾಸಿಟಿವ್ ಅಯಾನನ್ನು ಅಟ್ರಾಕ್ಟ್ ಮಾಡುತ್ತೆ. ಆನೋಡಿಗೆ ಯಾಕೆ ನಾವು ಪಾಸಿಟಿವ್ ಚಾರ್ಜ್ ಅಂದರೆ ಅದು ನೆಗೆಟಿವ್ ಅಯಾನನ್ನು ಅಟ್ರಾಕ್ಟ್ ಮಾಡುತ್ತೆ ಅಂತ. ನೆಗೆಟಿವ್ ಅಯಾನನ್ನು ಅಟ್ರಾಕ್ಟ್ ಮಾಡಬೇಕು ಅಂದರೆ ಅದಕ್ಕೆ ಪ್ಲಸ್ ಕೊಡಬೇಕು ನಾವು. ಪಾಸಿಟಿವ್ ಅಯಾನನ್ನು ಅಟ್ರಾಕ್ಟ್ ಮಾಡಬೇಕಪ್ಪ ಅಂದರೆ ಅದಕ್ಕೆ ಮೈನಸ್ ಕೊಡಬೇಕು. ಹಾಗಾಗಿ ಈ ಕ್ಯಾಟ್ ಅಯಾನನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಕ್ಯಾಥೋಡ್, ಆ್ಯನ್ ಅಯಾನನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಆ್ಯನೋಡ್. ಆ್ಯನ್ ಅಯಾನ್ ಆ್ಯನೋಡ್, ಕ್ಯಾಟ್ ಅಯಾನ್ ಕ್ಯಾಥೋಡ್. ಆದರೆ ಕ್ಯಾಟ್ ಅಂದರೆ ಪ್ಲಸ್ ಅಯಾನ್, ಪ್ಲಸ್ಸನ್ನು ಅಟ್ರಾಕ್ಟ್ ಮಾಡಬೇಕಪ್ಪ ಅಂದರೆ ನಮಗೇನು ಬೇಕಿಲ್ಲಿ, ಮೈನಸ್. ಕ್ಯಾಟ್ ಅಯಾನ್ ಇದೆಯಲ್ವಾ, ಕ್ಲಿಯರ್ ಮಾಡ್ಕೊಳ್ಳಿ. ಕ್ಯಾಟ್ ಅಯಾನ್ ಇದೆಯಲ್ವಾ, ಇದು ಪಾಸಿಟಿವ್ ಚಾರ್ಜ್. ಬಟ್ ಕ್ಯಾಥೋಡ್ ಇದೆಯಲ್ವಾ, ಕ್ಯಾಥೋಡ್ ಇದು ನೆಗೆಟಿವ್ ಚಾರ್ಜ್. ಯಾಕೆ ಸರ್ ಕ್ಯಾಥೋಡ್ ಅಂತ ಹೆಸರು ಬಂದರೆ ಪ್ಲಸ್ ಅಯಾನನ್ನು ಇದು ಅಟ್ರಾಕ್ಟ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ಕ್ಯಾಥೋಡ್ ಅಂತ ಬಂತು. ಬಟ್ ಇದು ಚಾರ್ಜ್ ಪ್ಲಸ್ಸನ್ನು ಅಟ್ರಾಕ್ಟ್ ಮಾಡಬೇಕು ಅಂದರೆ ಅದಕ್ಕೆ ಏನು ಬೇಕು, ಮೈನಸ್ ಚಾರ್ಜ್ ಬೇಕು, ಕ್ಲಿಯರ್. ಹಾಗಾದರೆ ನೀವು ಈ ನೀರನ್ನು ತಗೊಂಡ್ರೆ H2O, ಇದು ಹೈಡ್ರೋಜನ್ ಕೆಲವು ಸತಿ ಮೆಟಾಲಿಕ್ ಬಿಹೇವಿಯರ್ ಮಾಡುತ್ತೆ. ಹಾಗಾಗಿ ಇದು ಪ್ಲಸ್ ಚಾರ್ಜ್ ಇರುತ್ತೆ, ಇದು ಮೈನಸ್ ಚಾರ್ಜ್ ಇರುತ್ತೆ. ಹಾಗಾದ್ರೆ ಮೈನಸ್ ಚಾರ್ಜನ್ನು ಅಟ್ರಾಕ್ಟ್ ಮಾಡೋದು ಯಾವುದು, ಬ್ಯೂಟಿಫುಲ್ ಆಗಿರತಕ್ಕಂಥ ಆ್ಯನೋಡ್. ಹಾಗಾದರೆ ಆಕ್ಸಿಜನ್ನ ಅಟ್ರಾಕ್ಟ್ ಮಾಡೋದು ಆ್ಯನೋಡ್. ನೆಕ್ಸ್ಟ್ ಹೈಡ್ರೋಜನನ್ನು ಅಟ್ರಾಕ್ಟ್ ಮಾಡೋದು ದಟ್ ಈಸ್ ದ ಬ್ಯೂಟಿಫುಲ್ ಆಗಿರತಕ್ಕಂಥ ಕ್ಯಾಥೋಡ್. ಹಾಗಾದ್ರೆ ನೀರಿನ ವಿದ್ಯುತ್ನಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳ್ತಾನೆ ನಾವು, ಕ್ಲಿಯರ್. ಕ್ಯಾಥೋಡಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಅನಿಲ ಯಾವುದು? ಹಾಗಾದ್ರೆ ಸಿಂಪಲ್, ಕ್ಯಾಥೋಡ್ ಅಂದರೆ ಯಾವ ಚಾರ್ಜನ್ನು, ಪ್ಲಸ್ ಚಾರ್ಜನ್ನು. ವಿಚ್ ಇಸ್ ದ ರೈಟ್ ಆನ್ಸರ್ ಇಸ್ ಹೈಡ್ರೋಜನ್ ಇಸ್ ದ ರೈಟ್ ಆನ್ಸರ್, ಕ್ಲಿಯರ್. ಕ್ಯಾಥೋಡ್ನಲ್ಲಿ ಬಿಡುಗಡೆ ಆಗ್ತಕ್ಕಂಥ ಅನಿಲ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಹೈಡ್ರೋಜನ್. ಆ್ಯನೋಡಲ್ಲಿ ಬಿಡುಗಡೆ ಆಗ್ತಕ್ಕಂಥ ಅನಿಲ ಅಂತ ಏನಾದ್ರು ಎಕ್ಸಾಮಲ್ಲಿ ಕೇಳಿದ್ರೆ ದಟ್ ಇಸ್ ದ ಆಕ್ಸಿಜನ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ, ಈಸಿಯಾಗಿ ನೆನ್ಪಿಡ್ಕೋಬಹುದು. ನೆಕ್ಸ್ಟ್, ಈ ಪ್ರಣಾಳವನ್ನು ಗಮನಿಸಿದಾಗ ನಾವು ಸಾಮಾನ್ಯವಾಗಿ ಹೈಡ್ರೋಜನ್ ಎಲ್ಲಿದೆ ಅಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರುತ್ತೆ, ಆಕ್ಸಿಜನ್ ಎಲ್ಲಿರುತ್ತೆ ಅದಕ್ಕೆ ನೀರಿನ ಪ್ರಮಾಣ ಜಾಸ್ತಿ ಇರುತ್ತೆ. ಯಾಕೆ ಅಂತಲೂ ಕೇಳಿದ್ರೆ ಹೈಡ್ರೋಜನ್ 2ರಷ್ಟು ಇದೆ, ಆಕ್ಸಿಜನ್ 1ರಷ್ಟು ಇದೆ. ಇಲ್ಲಿ ನೀರು ವಿಭಜನೆ ಆಗಬೇಕಾದ್ರೆ ಕ್ಲಿಯರ್, ನೀರು ವಿಭಜನೆ ಆಗಬೇಕಾದ್ರೆ ಹೈಡ್ರೋಜನ್ ಗಾತ್ರ ಜಾಸ್ತಿ ಇರುತ್ತೆ, ಆಕ್ಸಿಜನ್ ಗಾತ್ರ ಕಡಿಮೆ ಇರುತ್ತೆ, ಬಿಕಾಸ್ 2:1 ರೇಷಿಯೋ. ಹಾಗೆ ಇಲ್ಲಿ ಒಂದು ನೀರಿನ ಅಣು ಹೊಡೆದಾಗ ಇಲ್ಲಿ 2ರಷ್ಟು ಅನಿಲ ತುಂಬಿಕೊಳ್ಳುತ್ತೆ, ಇಲ್ಲಿ 1ರಷ್ಟು ಅನಿಲ ತುಂಬಿಕೊಳ್ಳುತ್ತೆ. ಮತ್ತು 2ನೇ ನೀರಿನ ಅಣು ಹೊಡೆದಾಗ ಹಾಗಾಗಿ ಈ ಕ್ಯಾಥೋಡ್ನ ಮೇಲೆ ಹೈಡ್ರೋಜನ್ ಅನಿಲ ಶೇಖರಣೆ ಆಗೋದ್ರಿಂದ ಈ ಟೆಸ್ಟ್ ಟ್ಯೂಬಲ್ಲಿ ಇಲ್ಲಿ ವಾಟರ್ ಲೆವೆಲ್ ಕೆಳಗಡೆ ಬರ್ತಾ ಇರುತ್ತೆ, ಇಲ್ಲಿ ವಾಟರ್ ಲೆವೆಲ್ ಮೇಲ್ಗಡೆ ಇರುತ್ತೆ. ಇದನ್ನು ಕಂಪೇರಿಟಿವ್ ಮಾಡಿದಾಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಲ್ಲೂ ಚಿತ್ರ ಕೊಟ್ಟು ಎಕ್ಸ್ ಮತ್ತು ವೈ ಯಾವ ಗ್ಯಾಸಸ್ ಅಂತಾನು ಕೂಡ ಡೈರೆಕ್ಟ್ ಆಗಿ ಕೇಳ್ಬೋದು, ಕ್ಯಾಥೋಡ್ ಆ್ಯನೋಡ್ ಏನು ಕೊಡದ ಹಾಗೆ. ಓಕೆ, ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ರಾಸಾಯನಿಕ ಕ್ರಿಯೆ ಜರುಗುವ ಸಮೀಕರಣ ಯಾವುದು ಅಂತ. ಅಂದರೆ ಇಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಯಾವುದರಲ್ಲಿ ನಡೆಯುತ್ತೆ ಅಂತ. ಓಕೆ, ಒಂದು ಸಿಂಪಲ್ ಕಾನ್ಸೆಪ್ಟ್ ಇದೆ, ಕೆಮಿಕಲ್ ರಿಯಾಕ್ಷನ್ಸ್ ಎಲ್ಲಿ ನಡೆಯುತ್ತೆ ನೋಡಿ. ಈಗ ಐರನ್ ಸಲ್ಫೇಟ್ ಇದೆ, ಫೆರಸ್ ಸಲ್ಫೇಟ್, ಇದರಲ್ಲಿ ಲೆಡ್ ಹಾಕಿದ್ದೀವಿ. ಈ ಕಬ್ಬಿಣದಕ್ಕಿಂತ ಲೆಡ್ನ ರಿಯಾಕ್ಟಿವಿಟಿ ಏನಾಗಿದೆ, ಕಡಿಮೆ ಇದೆ, ಕ್ಲಿಯರ್. ಕಬ್ಬಿಣದಕ್ಕಿಂತ ಸೀಸದ ಕ್ರಿಯಾಕಾರತ್ವ ಏನಾಗಿದೆ, ಕಡಿಮೆ ಇದೆ. ಹಾಗಾಗಿ ಈ ಕಬ್ಬಿಣಕ್ಕಿಂತ ಇವನೇ ವೀಕ್ ಇದ್ದಾಗ ಅವನ ಜೋಡಿನ ಇವನು ಎಸ್ಕೇಪ್ ಮಾಡೋಕೆ ಆಗದೇ ಇಲ್ಲ, ಕ್ಲಿಯರ್. ಹಾಗಾಗಿ ಇದು ರಾಸಾಯನಿಕ ಕ್ರಿಯೆ ನಡೆಯಲ್ಲ. ನೆಕ್ಸ್ಟ್, ZnSO4, ಇಲ್ಲೂ ಕೂಡ ಅಷ್ಟೇ. Zn ಇದೆಯಲ್ವಾ, ಕಬ್ಬಿಣಕ್ಕಿಂತ ಅದರ ಕ್ರಿಯಾಕಾರತ್ವ ಏನಾಗಿದೆ, ಜಾಸ್ತಿ ಇದೆ, ಇದರದ್ದು ಜಾಸ್ತಿ ಇದೆ. ಹಾಗಾಗಿ ಇಲ್ಲಿ ಇವನ್ಕಿಂತ ಅವನ ಜೋಡಿಯಲ್ಲಿರೋ ಈ ಹುಲಿನೇ ಸ್ಟ್ರಾಂಗ್ ಇರೋದ್ರಿಂದ ಮತ್ತೆ ಇವನು ಹಾಕಿದರೆ ಯೂಸ್ ಇಲ್ಲ, ಯಾಕಂದರೆ ಇವನು ಮತ್ತೆ ಇವನಿಗೆ ಬೂಟ್ಲು ಹೊಡೆದು ಓಡಿಸ್ತಾನೆ. ಹಾಗಾದ್ರೆ ಇದು ರಾಸಾಯನಿಕ ಕ್ರಿಯೆ ನಡೆಯಲ್ಲ.
ಇಲ್ಲಿ ಸ್ವಲ್ಪ ನಾವು ರಿಯಾಕ್ಟಿವಿಟಿ ಸೀರೀಸನ್ನು ಸರಿಯಾಗಿ ನೋಡ್ಕೋಬೇಕು. ಸರ್ ರಿಯಾಕ್ಟಿವಿಟಿ ಸೀರೀಸ್ನ ಹೆಂಗೆ ನೋಡ್ಕೋಬೇಕು ನೋಡಿ, ನೆನ್ಪಿಟ್ಕೊಳ್ಳೋಕ್ಕೆ ನಾನು ಸಿಂಪಲ್ 2 ಹುಡುಗಿ ನೆನ್ಪಿಟ್ಕೊಂಡ್ರೆ ಸಾಕು. ಒಂದು ಕನಕ, ಕ್ಲಿಯರ್, ಒಂದು ಕನಕ. ಅವಳು ಇನ್ಸಿಲ್ ಏನಪ್ಪ ಅಂತ ಕೇಳಿದ್ರೆ ಕನಕಳ ಇಂಸಿ, ದಟ್ ಈಸ್ ಎಮ್ ಜಿ, ಕನಕ ಎಮ್ ಜಿ. ಇದು ನಮ್ಮೊಂದು ಬ್ಯೂಟಿಫುಲ್ ಕನಕ ಎಮ್ ಜಿ. ಇನ್ನೊಂದು ಒಂಥರ ವರ್ಡ್ ಅದು, ಆಲ್. ಓಕೆ, ಆಲ್ ಜನ್ಫಿ, ಆಲ್ ಜನ್ಫಿ, ಕ್ಲಿಯರ್, ಆಲ್ ಜನ್ಫಿ, ಆಲ್ ಜನ್ಫಿ. ಇವಳು ಇನ್ಸಿಲ್ ಪಿ ಬಿ, ಆಲ್ ಜನ್ಫಿ ಪಿ ಬಿ. ಕನಕ ಎಮ್ ಜಿ, ಆಲ್ ಜನ್ಫಿ ಪಿ ಬಿ. ಇವರಿಬ್ಬರು ಬ್ಯೂಟಿಫುಲ್ ಫ್ರೆಂಡ್ಸ್, ಕ್ಲಿಯರ್. ಒಬ್ಳು ಕನಕ ಎಮ್ ಜಿ, ಇನ್ನೊಬ್ಳು ಆಲ್ ಜನ್ಫಿ ಪಿ ಬಿ. ರಿಯಾಕ್ಟಿವಿಟಿ ಸೀರೀಸ್ ಇದು, ಕ್ಲಿಯರ್. ಇನ್ನೊಂದು ನೀವೇ ಈ ರಿಯಾಕ್ಟಿವಿಟಿ ಸೀರೀಸನ್ನು ರೆಡಿ ಮಾಡಬೇಕು. ಎಚ್, ಕ್ಲಿಯರ್, ಸಿ ಯು, ಓಕೆ. ನೆಕ್ಸ್ಟ್ ಎಚ್ ಜಿ, ಎ ಜಿ ಆ್ಯಂಡ್ ಎ ಯು. ನೋಡಿ, ಇದನ್ನು ಸರಿಯಾಗಿ ನೀವು ಈ ರಿಯಾಕ್ಟಿವಿಟಿ ಸೀರೀಸನ್ನು ನೋಡಿಕೊಂಡ್ರೆ ನೀವು ಈಸಿಯಾಗಿ ನೋಡಿ, ಇದಕ್ಕಿಂತ ಹೆಚ್ಚು ಕ್ರಿಯಾಕಾರತ್ವಿ ಎ ಜಿ, ಬಂಗಾರಕ್ಕಿಂತ ಹೆಚ್ಚು ಕ್ರಿಯಾಕಾರಿ ಬೆಳ್ಳಿ, ಬೆಳ್ಳಿಗಿಂತ ಹೆಚ್ಚು ಕ್ರಿಯಾಕಾರಿ ಪಾದರಸ, ಪಾದರಸಕ್ಕಿಂತ ಹೆಚ್ಚು ಕ್ರಿಯಾಕಾರಿ ತಾಮ್ರ, ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಕಾರಿ ಹೈಡ್ರೋಜನ್, ಹೈಡ್ರೋಜನ್ಗಿಂತ ಹೆಚ್ಚು ಕ್ರಿಯಾಕಾರಿ ಸೀಸ, ಸೀಸಕ್ಕಿಂತ ಹೆಚ್ಚು ಕ್ರಿಯಾಕಾರಿ ಕಬ್ಬಣ, ಕಬ್ಬಣಕ್ಕಿಂತ ಹೆಚ್ಚು ಕ್ರಿಯಾಕಾರಿ ಸತು, ಸತುಕ್ಕಿಂತ ಹೆಚ್ಚು ಕ್ರಿಯಾಕಾರಿ ಅಲ್ಯೂಮಿನಿಯಂ, ಅಲ್ಯೂಮಿನಿಯಂಗಿಂತ ಹೆಚ್ಚು ಕ್ರಿಯಾಕಾರಿ ಎಮ್ ಜಿ, ಎಮ್ ಜಿಗಿಂತ ಹೆಚ್ಚು ಕ್ರಿಯಾಕಾರಿ ಕ್ಯಾಲ್ಸಿಯಂ, ಕ್ಯಾಲ್ಸಿಯಂಗಿಂತ ಹೆಚ್ಚು ಕ್ರಿಯಾಕಾರಿ ಸೋಡಿಯಂ, ಸೋಡಿಯಂಗಿಂತ ಹೆಚ್ಚು ಕ್ರಿಯಾಕಾರಿ ಪೊಟ್ಯಾಷಿಯಂ. ಈ ರಿಯಾಕ್ಟಿವಿಟಿ ಸೀರೀಸನ್ನು ನಾವು ನೆನಪಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ಆನ್ಸರ್ನ ಮಾಡ್ಬೋದು. ನೋಡಿ ಎಕ್ಸಾಂಪಲ್ ಇವೆಲ್ಲ ನೋಡಿ, ಇವೆಲ್ಲ ಕೆಳಗಡೆ ಬರ್ತಾರೆ ನೋಡಿ. ಇಲ್ಲಿ ಸೀಸ ಇಲ್ಲಿದೆ, ಕಬ್ಬಣ ಅವನ ಪಕ್ಕ ಇದೆ. ನೋಡಿ, ಇವನ್ಕಿಂತ ಇವನ್ ಕ್ರಿಯಾಕಾರತ್ವ ಜಾಸ್ತಿ ಇದ್ದಾಗ ಅವನ ಜೋಡಿನ ಈ ಕೇಳಿ ಮುಟ್ಟಕ್ಕೆ ಆಗಲ್ಲ. ನೋಡಿ, ಕಬ್ಬಣ ಇಲ್ಲಿದೆ, ಸತ್ತು ಇಲ್ಲಿದೆ, ಇವನ್ಕಿಂತ ಇವನ್ ಕ್ರಿಯಾಕಾರತ್ವ ಜಾಸ್ತಿ ಇದ್ದಾಗ ಇವನು ಈ ಜೋಡಿಯನ್ನು ಮುಟ್ಟಕ್ಕೆ ಆಗಲ್ಲ. ಇಲ್ಲಿ ಮೂರನೇದಕ್ಕೆ ಬನ್ನಿ. ಬೆಳ್ಳಿ ಇದೆ ಮತ್ತು ತಾಮ್ರ ಇದೆ. ಬೆಳ್ಳಿ ಈ ಕಡೆ ಇದ್ದಾನೆ, ತಾಮ್ರ ಈ ಕಡೆ ಇದ್ದಾನೆ. ಹಾಗಾದರೆ ಬೆಳ್ಳಿಗಿಂತ ತಾಮ್ರದ ಕ್ರಿಯಾಕಾರತ್ವ ಏನಾಗಿದೆ, ಜಾಸ್ತಿ ಇದೆ. ಹಾಗಾದರೆ ಇವನ್ಗಿಂತ ಇವನ್ ಕ್ರಿಯಾಕಾರತ್ವ ಏನಾಗಿದೆ, ಹೆಚ್ಚಿದೆ. ಆಟೋಮೆಟಿಕ್ಕಾಗಿ ತಾಮ್ರ ಏನು ಮಾಡ್ತಾನೆ, ಬೆಳ್ಳಿಯನ್ನು ಸ್ಥಾನಪಲ್ಲಟ ಮಾಡ್ತಾನೆ. ಇದು ಸ್ಥಾನಪಲ್ಲಟ ಆಗತ್ತೆ, ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್ ಆಗತ್ತೆ. ಇಲ್ಲಿ ನೋಡೋಣ, ಸೀಸ ಮತ್ತು ತಾಮ್ರ. ತಾಮ್ರ ಇಲ್ಲಿದೆ, ಸೀಸ ಇಲ್ಲಿದೆ. ಹಾಗಾಗಿ ತಾಮ್ರದಕ್ಕಿಂತ ಸೀಸದ ಕ್ರಿಯಾಕಾರತ್ವ ಏನಾಗಿದೆ, ಕಡಿಮೆ ಇದೆ. ಇದರ ಅರ್ಥ ತಾಮ್ರಕ್ಕಿಂತ ಸೀಸದ ಕ್ರಿಯಾಕಾರತ್ವ ಏನಾಗಿದೆ, ಹೆಚ್ಚಿಗೆ ಇದೆ. ಸೀಸಕ್ಕಿಂತ ತಾಮ್ರದ ಕ್ರಿಯಾಕಾರತ್ವ ಏನಾಗಿದೆ, ಕಡಿಮೆ ಇದೆ. ಹಾಗಾಗಿ ಇದು ಕೂಡ ಡಿಸ್ಪ್ಲೇಸ್ಮೆಂಟ್ ಆಗಲ್ಲ. ವಿಚ್ ಇಸ್ ದ ರೈಟ್ ಆನ್ಸರ್? ಸಿ ಇಸ್ ದ ರೈಟ್ ಆನ್ಸರ್. ಈ ರಿಯಾಕ್ಟಿವಿಟಿ ಸೀರೀಸನ್ನು ನೀಟಾಗಿ ನೆನ್ಪಿಟ್ಕೊಂಡ್ರೆ, ಹಿಂಗೆ ಬರೆದು ನೆನ್ಪಿಟ್ಕೋಬೇಕಿದ್ದು. ಕನಕ, ಕನಕ, ಓಕೆ, ಇನ್ಸಿಲೇನು ಎಮ್ ಜಿ. ಇನ್ನೊಂದು ಬ್ಯೂಟಿಫುಲ್ ಹುಡುಗಿ ಇದ್ದಾಳಲ್ವಾ, ಆಲ್ ಜನ್ಫಿ, ಆಲ್ ಜನ್ಫಿ. ಇವಳು ಇನ್ಸಿಲೇನು ಪಿ ಬಿ. ನೆಕ್ಸ್ಟ್ ಹೆಚ್ ಓ ಹುಡುಗಿ, ಸಿ ಯು, ಎಚ್ ಜಿ, ಎ ಜಿ ಆ್ಯಂಡ್ ಎ ಯು. ಈ ರಿಯಾಕ್ಟಿವಿಟಿ ಸೀರೀಸನ್ನು ನೋಡಿಕೊಂಡ್ರೆ ನಾವು ಈ ಕಡೆ ಕೆಳಗಡೆ ಬಂದಂಗೆ ಧಾತುಗಳನ್ನು ಸ್ಥಾನಪಲ್ಲಟ ಮಾಡ್ಬೋದು. ಇದ್ರ ಮೇಲ್ಗಡೆ ಇರತಕ್ಕಂಥ ಧಾತುಗಳನ್ನು ಕೆಳಗಡೆ ಧಾತುಗಳು ಸ್ಥಾನಪಲ್ಲಟ ಮಾಡಲಿಕ್ಕೆ ಆಗಲ್ಲ. ಇದು ಒಂದು HSTR ಆರ್ GPT ನಿಮಗೆ ಒಂದು ಪೋಸ್ಟ್ ಬೇಕಪ್ಪ ಅಂದರೆ ಇದನ್ನು ನೆನಪು ಇಟ್ಕೊಳ್ಳೇಬೇಕು, ಏನು ಮಾಡೋಕ್ಕಾಗಲ್ಲ. ಕಬ್ಬಿಣದ ಚೂರುಗಳಿಗೆ ಸಾರರಿಕ್ತ ಹೈಡ್ರೋಕಾರ್ಬನವನ್ನು ಸೇರಿಸಿದಾಗ ಅಂತ ನೋಡಿ. ಐರನ್ ಚೂರುಗಳಿಗೆ ಸಾರರಿಕ್ತ ಹೈಡ್ರೋಕ್ಲೋರಿಕ್, ಯಾವುದಾರೇ ಇರಲಿ, ಐರನ್ ಚೂರಾದರೂ ಇರಲಿ, ಯಾವುದಾದ್ರೂ ಇರಲಿ, ಹೈಡ್ರೋಕ್ಲೋರಿಕ್ ಆಮ್ಲ ಅಂದರೆ ನೋಡಿ HCl. HCl ಅಂದರೆ ಆಸಿಡ್ ನೋಡಿ. HCl ಹೈಡ್ರೋಕ್ಲೋರಿಕ್ ಆಮ್ಲ, H2SO4 ಸಲ್ಫ್ಯೂರಿಕ್ ಆಮ್ಲ, HNO3 ನೈಟ್ರಿಕ್ ಆಮ್ಲ. ಇಫ್ ಯಾವ ಎನಿ ಆ್ಯಸಿಡ್, ಯಾವುದೇ ಆ್ಯಸಿಡ್ ತಗೊಳ್ಳಿ, ಅದರಲ್ಲಿ ಏನಿದೆ, ಹೈಡ್ರೋಜನ್ ಇದೆ. ಈ ಆ್ಯಸಿಡ್ಗಳಿಗೆ ಮೆಟಲನ್ನು ಹಾಕಿ, ಲೋಹ ಹಾಕಿ, ಲೋಹ ಹಾಕಿದಾಗ ಒಂದು ಕಂಡೀಷನ್ಸ್ ಇದೆ. ಏನು, ನಾನು ನಿಮ್ಮ ಜೊತೆಗೆ ಸಂಬಂಧ ಮಾಡಬೇಕಂದ್ರೆ ಹೈಡ್ರೋಜನ್ ಏನಾಗಬೇಕು, ಹೊರಗಡೆ ಬರಬೇಕು. ಹೈಡ್ರೋಜನ್ ಏನಾಗಬೇಕು, ಹೊರಗಡೆ ಬರಬೇಕು ಅಂತ. ಕ್ಲಿಯರ್ ನೋಡಿ. ಈಗ ಕಬ್ಬಿಣವನ್ನು ನಾವು ಹೈಡ್ರೋಜನ್ ಇರೋ ಹೈಡ್ರೋಕ್ಲೋರಿಕ್ ಆಮ್ಲಕ್ಕೆ ಹಾಕಿದಾಗ ಸೇಮ್ ಕಂಡೀಷನ್, ಕಬ್ಬಿಣ FeCl, ಓಕೆ 2. ಆದರೆ ಹೈಡ್ರೋಜನ್ ಏನಾಗುತ್ತೆ, ಹೊರಗಡೆ ಬರುತ್ತೆ. ಹೈಡ್ರೋಜನ್ ಗ್ಯಾಸ್ ಏನಾಗುತ್ತೆ, ಹೊರಗಡೆ ಬರುತ್ತೆ. ದಟ್ ಇಸ್ ದ ಫೆರಿಕ್ ಹೈಡ್ರೋಜನ್, ದಟ್ ಈಸ್ ಅರ್ಥ ಆಗುತ್ತೆ. ಹೈಡ್ರೋಜನ್ ಗ್ಯಾಸ್ ರಿಬ್ರೇಟ್ ಆಗುತ್ತೆ. ನೋಡೋಣ, ಇಲ್ಲಿ ಏನಿದೆ, ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗುತ್ತೆ. ದಿಸ್ ಆಪ್ಷನ್ ಇಸ್ ರೈಟ್.
ನೆಕ್ಸ್ಟ್ ಆಪ್ಷನ್ ಕ್ಲೋರಿನ್ ಅನಿಲ ಸಂಬಂಧನೇ, ಕ್ಲೋರಿನ್ ಅನಿಲ ಮತ್ತು ಕಬ್ಬಿಣದ ಹೈಡ್ರಾಕ್ಸೈಡ್ನೋ ಸಂಬಂಧ ಇಲ್ಲ, ಯಾವುದೇ ಕ್ರಿಯೆ ನಡೆಯುತ್ತೆ, ಕಬ್ಬಿಣದ ಲವಣ ಮತ್ತು ನೀರಿಲ್ಲಿ ಉಂಟಾಗಲ್ಲ. ಕ್ಲಿಯರ್, ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಸೊ ನೆಕ್ಸ್ಟ್ ಕ್ವಶನ್, ತಾಮ್ರದ ಸಲ್ಫೇಟ್ನಿಂದ ತಾಮ್ರವನ್ನು ಸ್ಥಾನ ಪಲ್ಲಟಿಸುವ ಲೋಹ. ಆಲ್ರೆಡಿ ಹೇಳಿದ್ದೀನಿ, ರಿಯಾಕ್ಟಿವಿಟಿ ಸೀರೀಸಲ್ಲಿ ಹೇಳಿದ್ದೀನಿ ನಾನು. ಕ್ಲಿಯರ್, ತಾಮ್ರಕ್ಕಿಂತ ಚಿನ್ನದ ಕ್ರಿಯಾಕಾರತ್ವ ಕಡಿಮೆ ಇದೆ, ನಮಗೆ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಕಾರದ ಲೋಹ ಬೇಕು. ತಾಮ್ರಕ್ಕಿಂತ ಬೆಳ್ಳಿಯ ಕ್ರಿಯಾಕಾರತ್ವ ಏನಾಗಿದೆ, ಕಡಿಮೆ ಇದೆ. ಕ್ಲಿಯರ್, ತಾಮ್ರ ಮತ್ತು ತಾಮ್ರನೇ ಹಾಕಿದ್ರೆ ಏನಾಗುತ್ತೆ, ಸಂಬಂಧ ಇಲ್ಲ. ಆದರೆ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಕಾರತ್ವ ಏನಾಗಿದೆ, ದಟ್ ಇಸ್ ಕಬ್ಬಿಣದಿದೆ. ಹಾಗೆ ತಾಮ್ರದ ಸಲ್ಫೇಟಿಂದ ನಾವು ಕಾಪರ್ ಸಲ್ಫೇಟಿಂದ, ಕ್ಲಿಯರ್, ಕಾಪರನ್ನು ಡಿಸ್ಪ್ಲೇಸ್ಮೆಂಟ್ ಮಾಡಬೇಕಪ್ಪ ಅಂದರೆ ಅದಕ್ಕಿಂತ ಈ ಆಪ್ಷನಲ್ಲಿ ಹೈಲಿ ರಿಯಾಕ್ಟಿವ್ ಮೆಟಲ್ ಯಾವುದು, ಐರನ್. ಐರನ್ ಈಸಿಯಾಗಿ ಕಾಪರನ್ನು ಏನು ಮಾಡುತ್ತೆ, ಡಿಸ್ಪ್ಲೇಸ್ಮೆಂಟ್ ಮಾಡುತ್ತೆ. ಪತ್ರವಳಿ ಕಾಪರ್ ಆ ಕಡೆ ಹೋಗಿ ಅಳುತ್ತಾನೆ. ಕ್ಲಿಯರ್. ನೆಕ್ಸ್ಟ್ ಕ್ವಶನ್, ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದಾಗ ಹಸಿರು ಬಣ್ಣವನ್ನು ಕಳೆದುಕೊಳ್ಳುತ್ತೆ, ಏಕೆಂದರೆ ಈ ಸಂಯುಕ್ತವು ಅಂತ ಇದೆ. ಕ್ಲಿಯರ್, ಯಾಕೆ ಕಳ್ಕೊಳ್ಳುತ್ತೆ? ಇಲ್ಲಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆಪ್ಷನ್ಸ್ ಇದೆ. ಓಕೆ, ನೋಡಿ ಇಲ್ಲಿ ಫೆರಸ್ ಸಲ್ಫೇಟ್ ಸೊಲ್ಯೂಷನ್, ಹರಳುಗಳು ನೋಡಿ, FeSO4 ಇದು ಫೆರಸ್ ಸಲ್ಫೇಟ್ ಹರಳು. ಇದನ್ನು ಹೀಟ್ ಮಾಡಿದಾಗ ನೋಡಿ, ಆ್ಯಕ್ಚುಲಿ ಫೆರಸ್ ಸಲ್ಫೇಟ್ ಹರಳುಗಳಿದೆ ಅಲ್ವಾ, ಹೇಗಿರುತ್ತೆ ಅಂದರೆ ಈ ಥರ ಇರುತ್ತೆ, 7H2O ಅಂತ. ಕ್ಲಿಯರ್, ಇದು ಫೆರಸ್ ಸಲ್ಫೇಟ್ ಹರಳು. ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಕ್ಲಿಯರ್, ಈ ಫೆರಸ್ ಸಲ್ಫೇಟ್ ಹರಳಿದೆಯಲ್ವಾ, ಇದರಲ್ಲಿ ನೀರಿದೆಯಲ್ವಾ, ಇದಕ್ಕೆ ಕ್ರೈಸ್ಟಲಿನ್ ಫಾರ್ಮ್ ಆಫ್ ವಾಟರ್ ಅಂತ ಕರಿತೀವಿ, ಅಥವಾ ಒಂದು ಸ್ಫಟಿಕ ವಸ್ತುವಿನ ಒಳಗಡೆ ಇರತಕ್ಕಂಥ ನೀರು, ಇದಕ್ಕೆ ಸ್ಫಟಿಕೀಕರಣದ ನೀರು ಅಂತ ಕರಿತೀವಿ. ಸ್ಫಟಿಕೀಕರಣದ ನೀರು. ಈ ಸ್ಫಟಿಕೀಕರಣದ ನೀರು ಈ ಕಬ್ಬಿಣದ ಸಲ್ಫೇಟಲ್ಲಿ ಇರೋದ್ರಿಂದ ಇದಕ್ಕೆ ತಿಳಿ ಹಸಿರು ಬಣ್ಣ ಬಂದಿದೆ. ತಿಳಿ ಹಸಿರು ಬಣ್ಣ ಬಂದಿದೆ. ಕ್ಲಿಯರ್, ತಿಳಿ ಹಸಿರು ಬಣ್ಣ ಬಂದಿದೆ. ನಾನು ಇದನ್ನು ಹೀಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಕ್ಲಿಯರ್, ಯಾವುದನ್ನ, FeSO4 7H2O ತಿಳಿ ಹಸಿರು ಬಣ್ಣವನ್ನು ಹೊಂದಿರೋ ಈ ಫೆರಸ್ ಸಲ್ಫೇಟನ್ನು ನಾನು ಹೀಟ್ ಮಾಡಿದಾಗ, ಕ್ಲಿಯರ್, ಹೀಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ನೀರಿನ ಅಂಶ, ಸ್ಫಟಿಕೀಕರಣ ನೀರಿನ ಅಂಶವನ್ನು ಕಳ್ಕೊಂಡು, ಕ್ಲಿಯರ್, ಬಣ್ಣ ಇಲ್ಲದೆ ಇರತಕ್ಕಂಥ ಬಿಳಿ ಬಣ್ಣದ ಫೆರಸ್ ಸಲ್ಫೇಟ್ ಆಗತ್ತೆ. ಏನಂಶ ಕಳ್ಕೊಂಡು, ನೀರಿನ ಅಂಶವನ್ನು ಕಳ್ಕೊಂಡು. ಅದರ ಆಪ್ಷನ್ ನೀರಿನ ಅಣುಗಳನ್ನು ಕಳೆದುಕೊಂಡು ಏನಾಗುತ್ತೆ, ಅದು ತನ್ನ ಬಣ್ಣವನ್ನು ಕಳೆದುಕೊಳ್ಳುತ್ತದೆ. ಹಾಗಾದ್ರೆ ಮತ್ತಷ್ಟು ಹೀಟ್ ಮಾಡಿದ್ರೆ ಏನಾಗತ್ತೆ, ಮತ್ತಷ್ಟು ಹೀಟ್ ಮಾಡಿದ್ರೆ ಓಕೆ ಫೆರಿಕ್ ಆಕ್ಸೈಡ್ ಆಗತ್ತೆ, ನೆಕ್ಸ್ಟ್ ಸಲ್ಫರ್ ಡೈಆಕ್ಸೈಡ್ ಆಗತ್ತೆ, ಅಂಡ್ ಸಲ್ಫರ್ ಟ್ರೈಆಕ್ಸೈಡ್ ಅನಿಲಗಳು ಬಿಡುಗಡೆ ಆಗತ್ತೆ. ಕ್ಲಿಯರ್, ಕಂದು ಬಣ್ಣದ ಫೆರಿಕ್ ಆಕ್ಸೈಡ್ ಆಗತ್ತೆ. ನೆಕ್ಸ್ಟ್ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಅಂತಕ್ಕಂಥ ಅನಿಲಗಳೇನಾಗತ್ತೆ, ಬಿಡುಗಡೆ ಆಗತ್ತೆ. ಯಾಕೆ, ನೀರಿನ ಅಣು ಹೋದ ನಂತರವೂ ಕೂಡ ಮತ್ತೆ ಹೀಟ್ ಮಾಡಿದಾಗ ಈ ಕ್ರಿಯೆಗಳು ನಡೆಯುತ್ತೆ. ಇದು ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅಂತ ಅನಿಲವನ್ನು ಹಾಕ್ತಾರೆ, ಯಾಕೆ ಅಂತ ಕೇಳಿದ್ದಾನೆ. ನೋಡಿ, ಇದು ಹಾಕಿದ ತಕ್ಷಣನೇ ಹುಡುಗರು ಚೆನ್ನಾಗಿ ಓದ್ಕೊಂಡಿರ್ತಾರೆ, ಕಮಟುವಿಕೆ ಹೋಗ್ಬಿಡ್ತಾರೆ. ಕಮಟುವಿಕೆ ಅಂದರೆ ಏನು? ಸಿಂಪಲ್, ಈ ಚಿಪ್ಸ್ ಇದೆ ಅಲ್ವಾ, ಚಿಪ್ಸ್ ಒಂದೇ ಅಲ್ಲ, ಎಣ್ಣೆಯಿಂದ ಕರಿದ ಯಾವುದೇ ಪದಾರ್ಥಗಳಿರಲಿ ಅವುಗಳನ್ನು ಹೊರಗಡೆ ಹಾಗೆ ಬಿಟ್ಟರೆ ಅದು ಗಾಳಿ ಜೊತೆಗೆ ವರ್ತಿಸಿ ಕೆಟ್ಟ ವಾಸನೆಯನ್ನು ಕೊಡುತ್ತೆ. ಕೆಟ್ಟ ವಾಸನೆಯನ್ನು ಕೊಡುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಕಮಟುವಿಕೆ ಅಂತ ಕರಿತೀವಿ. ಹಾಗೆ ಗಾಳಿಯ ಯಾವ ಘಟಕಗಳ ಜೊತೆಗೆ ವರ್ತಿಸುತ್ತೆ, ಆಕ್ಸಿಜನ್ ಜೊತೆಗೆ ವರ್ತಿಸುತ್ತೆ. ಹಾಗೆ ಎಣ್ಣೆಯಿಂದ ಕರಿದ ಪದಾರ್ಥಗಳು ಗಾಳಿಯಲ್ಲಿರೋ ಆಮ್ಲಜನಕ ತಗೊಂಡ್ರೆ ಏನು ಮಾಡ್ತೀವಿ ನಾವು, ಯಾವ ಕ್ರಿಯೆ, ಉತ್ಕರ್ಷಣೆ ಕ್ರಿಯೆ ಅಂತ ಕರಿತೀವಿ, ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಹಾಗಾದ್ರೆ ಎಣ್ಣೆಯಿಂದ ಕರಿದ ಪದಾರ್ಥಗಳು ಗಾಳಿಲಿರೋ ಆಮ್ಲಜನಕದೊಂದಿಗೆ ಆಕ್ಸಿಡೇಷನ್ ಆಗಿ ಉತ್ಕರ್ಷಣೆ ಆಗಿ ಕೆಟ್ಟ ವಾಸನೆ ಕೊಡುತ್ತೆ. ಇದಕ್ಕೆ ಕಮಟುವಿಕೆ ಅಂತ ಕರಿತೀವಿ. ಇಲ್ಲಿ ಚಿಪ್ಸ್ ತಯಾರಕರು ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅನಿಲ ಅಂತ ಹೇಳಿದ್ದಾನೆ. ಇದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ, ಎಣ್ಣೆಯಿಂದ ಕರಿದ ಪದಾರ್ಥಗಳು ಗಾಳಿಲಿರೋ ಆಮ್ಲಜನಕ ಜೊತೆಗೆ ಸೇರಬಾರ್ದು ಅಂದರೆ ಆಮ್ಲಜನಕವನ್ನು ತಣ್ಣಗೆ ಮಾಡೋ ಗಾಳಿಲಿರೋ ಮತ್ತೊಂದು ಘಟಕ ನೈಟ್ರೋಜನ್ ಬೇಕು. ಕ್ಲಿಯರ್, ಹಾಗಾದ್ರೆ ನೈಟ್ರೋಜನ್ ಅನಿಲವನ್ನು ಹಾಯಿಸೋದ್ರಿಂದ ನೈಟ್ರೋಜನ್ ಅನಿಲ ಏನು ಮಾಡುತ್ತೆ, ಉತ್ಕರ್ಷಣೆಯನ್ನು ತಡೆಗಟ್ಟತ್ತೆ. ಇದು ಉತ್ಕರ್ಷಣೆಯನ್ನು ತಡೆಗಟ್ಟೋದ್ರಿಂದ ಕಮಟುವಿಕೆ ಆಗಲ್ಲ. ಅಂದರೆ ಆ ಪದಾರ್ಥಗಳು ಆ ಆಮ್ಲಜನಕದೊಂದಿಗೆ ವರ್ತಿಸಿ ಕೆಟ್ಟ ವಾಸನೆಯನ್ನು ಕೊಡಲ್ಲ. ಹಾಗಾಗಿ
ನೈಟ್ರೋಜನ್ ಅನಿಲವನ್ನು ನಾವು ಯಾಕೆ ತುಂಬ್ತೇವೆ ಅಂದರೆ ಉತ್ಕರ್ಷಣೆಯನ್ನು ತಡೆಗಟ್ಟಲಿಕ್ಕೆ. ದಿಸ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಆಕ್ಸಿಡೇಷನ್ ಆಗದೆ ಅಂದರೆ ಎಣ್ಣೆಯಿಂದ ಕರಿದ ಪದಾರ್ಥಗಳು ಆಮ್ಲಜನಕ ಜೊತೆಗೆ ಸೇರಬಾರ್ದು, ಉತ್ಕರ್ಷಣೆಯನ್ನು ತಡೆಗಟ್ಟಲಿಕ್ಕೆ ನಾವು ಯಾವ ಗ್ಯಾಸನ್ನು ತುಂಬ್ತೀವಿ? ಆಂಟಿ ಆಕ್ಸಿಡೆಂಟ್ ಆಗಿ, ಪ್ರತಿ ಉತ್ಕರ್ಷಕವಾಗಿ ಯಾವ ಗ್ಯಾಸನ್ನು ತುಂಬ್ತೀವಿ ನಾವು? ನೈಟ್ರೋಜನ್ ಗ್ಯಾಸನ್ನು ತುಂಬ್ತೀವಿ. ನೋಡಿ, ಇದನ್ನು ಸ್ವಲ್ಪ ಆಲೋಚನೆ ಮಾಡಿ ಇದನ್ನು ಆನ್ಸರ್ ಮಾಡಬೇಕು. ಕಮಟುವಿಕೆ ಅಂದ್ಬಿಟ್ರೆ ಚಂಬ ರೆಡಿ ಅಂತ ಅಲ್ಲಿ. ಕಬ್ಬಿಣವು ಸಂಕ್ಷಾರಣೆಗೆ ಒಳಪಡುವ ರಾಸಾಯನಿಕ ಕ್ರಿಯೆಯು ದ ಕೆಮಿಕಲ್ ರಿಯಾಕ್ಷನ್ಸ್ ಇನ್ ವಿಚ್ ಐರನ್ ಅಂಡರ್ಗೋಸ್ ಕರೋಸಿನ್ ಅಂತ ಇದೆ. ನೋಡಿ, ಈ ಕೆಮಿಕಲ್ ರಿಯಾಕ್ಷನ್ಸ್ ಹೇಗೆ ನಡೆಯುತ್ತೆ? ಎಕ್ಸಾಂಪಲ್ ನಿಮಗೆ ಗೊತ್ತಿರಲಿ, ಇಟ್ ಇಸ್ 4Fe. ಕ್ಲಿಯರ್? ಕಬ್ಬಿಣ ತುಕ್ಕಿಡಿಲಿಕ್ಕೆ ಏನು ಬೇಕು? ಗಾಳಿಲಿರೋ ಆಮ್ಲಜನಕ ಬೇಕು ಮತ್ತು ತೇವಾಂಶ. ನೆಕ್ಸ್ಟ್ ನೀರು ಬೇಕು. ಕ್ಲಿಯರ್? ನೀರು ಬೇಕು, ಗಾಳಿಲಿರೋ ಆಮ್ಲಜನಕ ಬೇಕು ಮತ್ತು ನೀರು ಬೇಕು. ನೋಡಿ, ಇವೆಲ್ಲ ಸೇರಿ ಕಬ್ಬಿಣ ಏನಾಗತ್ತೆ? ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ತುಕ್ಕನ್ನು ಹಿಡಿಯತ್ತೆ. ಕ್ಲಿಯರ್? ಕಬ್ಬಿಣ ಏನಾಗತ್ತೆ? ತುಕ್ಕನ್ನು ಹಿಡಿಯತ್ತೆ. ನೋಡಿ, ಇಲ್ಲಿ ಪ್ರಾಡಕ್ಟ್ ಏನು ಬಂತು? ಒಂದೇ ಬಂತು. ದಟ್ ಇಸ್ ಕ್ಲಿಯರ್ ಆನ್ಸರ್ ಸಿಕ್ತು ನಮಗೆ. ಕೆಮಿಕಲ್ ಕಾಂಬಿನೇಷನ್. ಈಗ ಕಾಂಬಿನೇಷನ್ ಒಂದೇ ಇರೋದ್ರಿಂದ ಇದನ್ನು ರೈಟ್ ಹೊಡಿಬಹುದು. ಸರ್, ರೆಡಾಕ್ಸ್ ಕ್ರಿಯೆ ಅಂದರೆ ಏನು? ಸಿಂಪಲ್. ಕಬ್ಬಿಣ ಆಮ್ಲಜನಕವನ್ನು ತಗೊಳ್ಬೇಕಾದ್ರೆ ಎಲೆಕ್ಟ್ರಾನನ್ನು ಏನು ಮಾಡುತ್ತೆ? ಬಿಟ್ಟು ಕೊಡುತ್ತೆ. ಎಲೆಕ್ಟ್ರಾನನ್ನು ಬಿಟ್ಟು ಕೊಟ್ಟರೆ ದಿಸ್ ಇಸ್ ದ ಉತ್ಕರ್ಷಣಾ ಕ್ರಿಯೆ. ಅದೇ ಆಮ್ಲಜನಕ ಏನು ಮಾಡುತ್ತೆ? ಹೈಡ್ರೋಜನನ್ನು ತಗೊಳ್ಬೇಕಾದ್ರೆ ಎಲೆಕ್ಟ್ರಾನನ್ನು ತಗೊಳತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ. ಉತ್ಕರ್ಷಣ ಅಪಕರ್ಷಣ ಎರಡೂ ಕ್ರಿಯೆ ಒಟ್ಟಿಗೆ ನಡೆದ್ರೆ ಅದಕ್ಕೇನಂತ ಕರಿತೀವಿ? ರೆಡಾಕ್ಸ್ ಕ್ರಿಯೆ ಅಂತ ಕರಿತೀವಿ. ಹಾಗಾದ್ರೆ ಕಬ್ಬಿಣ ತುಕ್ಕು ಹಿಡಿತಕ್ಕಂಥದ್ದು ಒಂದು ಕೆಮಿಕಲ್ ಕಾಂಬಿನೇಷನ್ ಹೌದು ಅಂಡ್ ರೆಡಾಕ್ಸ್ ರಿಯಾಕ್ಷನ್ ಕೂಡ ಹೌದು.